ಕನ್ನಡ ಸಾಹಿತ್ಯದಲ್ಲಿ ಕೆಲವು ಚಿಕ್ಕ ಕಾವ್ಯಗಳಿಗೆ ದೊಡ್ಡ ಮಹತ್ವ ಇರುವ ಕಾವ್ಯಗಳಿವೆ. ಅವುಗಳಲ್ಲಿ ಆಂಡಯ್ಯ ರಚಿಸಿರ್ತಕ್ಕಂತಹ ಕಬ್ಬಿಗರ ಕಾವ ಎನ್ನುವ ಕಾವ್ಯವೂ ಒಂದು. ಕಬ್ಬಿಗರ ಕಾವ ಚಂಪೂ ಕಾವ್ಯ, ಚಿಕ್ಕ ಕಾವ್ಯ. ಚಂಪೂ ಕಾವ್ಯ ಪರಂಪರೆಯಲ್ಲಿ ಬಂದಿರುವ ಒಂದು ಪುಟ್ಟ ಕಾವ್ಯ ಅಂದರೆ ಆಂಡಯ್ಯನ ಕಬ್ಬಿಗರ ಕಾವ. ಆ ಕಬ್ಬಿಗರ ಕಾವ್ಯವನ್ನು ರಚಿಸಿರ್ತಕ್ಕಂತಹ ಆಂಡಯ್ಯ ಕನ್ನಡ ಸಾಹಿತ್ಯದ ಸ್ಥಿತ್ಯಂತರಗಳ ಒಂದು ಕಾಲಘಟ್ಟದಲ್ಲಿ ಇದ್ದಂಥವನು. ಹಳಗನ್ನಡದ ಪರಂಪರೆ ಹಿಂದೆ ಸರಿದು ನಡುಗನ್ನಡ ಪರಂಪರೆ ಪ್ರಾರಂಭವಾದಂತಹ ಬದಲಾವಣೆಯ ಕಾಲಘಟ್ಟದಲ್ಲಿ ಇದ್ದವನು ಆಂಡಯ್ಯ. ಅವನು ರಚಿಸಿರ್ತಕ್ಕಂತಹ ಕಬ್ಬಿಗರ ಕಾವ ತುಂಬ ಮಹತ್ವದ್ದು ಮತ್ತು ವಿಶಿಷ್ಟವಾದದ್ದು. ಅದವರೆಗಿನ ಕಾವ್ಯಗಳೆಲ್ಲ ಸಂಸ್ಕೃತ ಭೂಯಿಷ್ಠವಾಗಿದ್ದಂತಹ ಕಾವ್ಯಗಳು. ಅದನ್ನು ಆಳವಾಗಿ ಅಧ್ಯಯನ ಮಾಡಿದಂತಹ ಕನ್ನಡ ಪ್ರೇಮಿಯಾದ ಆಂಡಯ್ಯನಿಗೆ ಅನ್ನಿಸ್ತು, ಸಂಸ್ಕೃತವನ್ನು ಬಿಟ್ಟು ಕನ್ನಡದಲ್ಲಿ ಕಾವ್ಯವನ್ನು ಬರೆಯುವುದಕ್ಕೆ ಸಾಧ್ಯವಾ? ಅದೊಂದು ಯಕ್ಷ ಪ್ರಶ್ನೆಯಾಗಿತ್ತು. ಅದುವರೆಗಿನ ಯಾವ ಕವಿಯೂ ಆ ದಿಕ್ಕಿನಲ್ಲಿ ಪ್ರಯತ್ನಶೀಲನಾಗಿರಲಿಲ್ಲ. ಯಾವ ಕವಿಯೂ ಅಂಥದ್ದೊಂದು ಆಲೋಚನೆ ಮಾಡಿರಲಿಲ್ಲ. ಇದುವರೆಗಿನ ಕಾವ್ಯಗಳು ಅಚ್ಚಗನ್ನಡದಲ್ಲಿ ಬಂದಿಲ್ಲ ಅನ್ನೋದು ಒಂದೇ ಅಲ್ಲದೇ ಸ್ವತಂತ್ರವಾದಂಥ ಕೃತಿಗಳು ಕನ್ನಡ ಸಾಹಿತ್ಯವನ್ನು ಸಿಂಹಾವಲೋಕನ ಮಾಡಿದರೆ ಕಾಣಿಸೋದೇ ಇಲ್ಲ. ಒಂದು ಅಪವಾದ ಅಂತಂದರೆ ಅದು ಬ್ರಹ್ಮಶಿವ ಕವಿ ರಚಿಸಿರ್ತಕ್ಕಂತಹ ಸಮಯ ಪರೀಕ್ಷೆ ಎನ್ನತಕ್ಕಂತಹ ಕೃತಿ. ಅದನ್ನು ಬಿಟ್ಟರೆ ಸಮಾಜದ ವಸ್ತುವನ್ನೇ ಸ್ವೀಕರಿಸಿ ಅಥವಾ ಒಂದು ಅನ್ಯ ಭಾಷೆಯಿಂದ ಭಾಷಾಂತರಗೊಳ್ಳದ, ಅನ್ಯ ಭಾಷೆಯ ಮಾದರಿಯನ್ನು ಇಟ್ಟುಕೊಳ್ಳದ, ತಾನೇ ಸ್ವತಂತ್ರ ವಸ್ತುವನ್ನು ಕಲ್ಪಿಸಿಕೊಂಡು ರಚಿಸಿದಂಥ ಕೃತಿಗಳು ಇಲ್ಲ. ಆದ್ದರಿಂದ ಇವೆಲ್ಲವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಆಲೋಚಿಸಿದಂತಹ ಆಂಡಯ್ಯ ಒಂದು ತೀರ್ಮಾನಕ್ಕೆ ಬಂದ, ನಾನು ಸ್ವತಂತ್ರವಾದ ಕೃತಿಯನ್ನು ರಚಿಸ್ತೇನೆ ಮತ್ತು ಅಚ್ಚಗನ್ನಡದ ಶಬ್ದ ಇಟ್ಕೊಂಡು ಒಂದು ಅಚ್ಚಗನ್ನಡ ಕಾವ್ಯವನ್ನು ನಾನು ರಚಿಸ್ತೇನೆ ಅಂತ. ಆಂಡಯ್ಯ ರಚಿಸಿದಂತಹ ಕಾವ್ಯ ಕಬ್ಬಿಗರ ಕಾವ ಅನ್ನತಕ್ಕಂಥದ್ದು. ಕಬ್ಬಿಗರ ಕಾವ ಅನ್ನುವ ಶಬ್ದದಲ್ಲಿ ಅದು ಸಮಾಸ ಶಬ್ದ. ಅದರಲ್ಲಿ ಎರಡು ಮಾತುಗಳು, ಎರಡು ಶಬ್ದಗಳು ಸೇರಿಕೊಂಡೆ, ಕಬ್ಬಿಗ ಮತ್ತು ಕಬ್ಬ ಮತ್ತು ಈಗ ಇವೆರಡು ಸೇರಿ ಕಬ್ಬಿಗ ಅನ್ನತಕ್ಕಂಥದ್ದು. ಕಬ್ಬ ಎಂದರೆ ಕಾವ್ಯ. ಸಂಸ್ಕೃತದ ಕಾವ್ಯ ಎನ್ನುವ ಶಬ್ದ ಪ್ರಾಕೃತದಲ್ಲಿ ಹೋಗಿ ಅದು ಕವ್ವ ಅಂತಾಗಿದೆ. ಕವ್ವ ಅಂದರೆ ಸಂಸ್ಕೃತದ ಕಾವ್ಯ. ಹಾಗೆ ಪ್ರಾಕೃತದ ಕವ್ವ ಎನ್ನುವ ಶಬ್ದವನ್ನು ಕನ್ನಡ ಸ್ವೀಕರಿಸಿಕೊಂಡು ತನ್ನದನ್ನಾಗಿ ಮಾಡಿಕೊಂಡು ಕಬ್ಬ, ವಕಾರ ಬಕಾರ ಆಗಿ ಕಬ್ಬ ಅಂತಾಗಿದೆ. ಕಬ್ಬ ಅಂದರೆ ಕಾವ್ಯ, ರಚಿಸುವುದರಲ್ಲಿ ತೊಡಗಿರುವವನು, ಅದರಲ್ಲೇ ಪ್ರವೃತ್ತನಾಗಿರ್ತಕ್ಕಂಥವನು ಯಾರೋ ಅವನು ಈಗ ಕಬ್ಬಿಗ. ಹಾಗೆ ಕಬ್ಬಿಗರ ಕಾವ, ಕಬ್ಬಿಗರ ಕಾವ್ಯ ಎನ್ನುವುದನ್ನು ಆಂಡಯ್ಯ ರಚಿಸಿದ್ದಾನೆ. ಅದು ಒಂದು ಅದ್ವಿತೀಯವಾದಂಥ ಕಾವ್ಯ. ಅದ್ವಿತೀಯ ಅನ್ನೋ ಶಬ್ದ ಸಂಸ್ಕೃತ ಶಬ್ದ ಆಯಿತು. ಕನ್ನಡದಲ್ಲಿ ಅದನ್ನು ಹೇಳೋದಾದರೆ ಎಣೆಯಿಲ್ಲದ, ಹೋಲಿಕೆಯಿಲ್ಲದ ಕಾವ್ಯ ಅದು. ಯಾಕೆ ಅದು ಎಣೆಯಿಲ್ಲದ ಕಾವ್ಯ ಅಂತಂದರೆ, ಆ ರೀತಿ ಸ್ವತಂತ್ರವೂ ಮತ್ತು ಅಚ್ಚಗನ್ನಡದಲ್ಲಿಯೇ ರಚಿಸಿರ್ತಕ್ಕಂಥದ್ದು ಇನ್ನೊಂದು ಇಲ್ಲದೇ ಇರುವ ಕಾರಣ ಅದು ಎಣೆಯಿಲ್ಲದಂತಹ ಕಾವ್ಯ. ಅದು ಎಷ್ಟು ಜನಪ್ರಿಯವಾಗಿತ್ತು ಅಂತಂದರೆ ಅದಕ್ಕೆ ನಾನಾ ಹೆಸರುಗಳು ಬಳಕೆಗೆ, ಚಾಲ್ತಿಗೆ ಬಂದಿವೆ. ಅದನ್ನು ಸೊಬಗಿನ ಸುಗ್ಗಿ, ಮದನ ವಿಜಯ, ಕಾವನ ಗೆಲ್ಲ, ಕಾವನ ಕಬ್ಬ, ಹೀಗೆ ನಾನಾ ಹೆಸರುಗಳಿಂದ ಅದು ಜನಪ್ರಿಯವಾಯಿತು ಅಂತ ಕವಿಯ ಮಾತಿನಲ್ಲೇ
ಕವಿಯ ಕಾವ್ಯದಲ್ಲಿ ಬಳಸಿರ್ತಕ್ಕಂತಹ ವಿವರಣೆಯಿಂದಲೇ ನಮಗೆ ಸ್ಪಷ್ಟವಾಗುತ್ತೆ. ಆಂಡಯ್ಯ ರಚಿಸಿರ್ತಕ್ಕಂತಹ ಕಬ್ಬಿಗರ ಕಾವ್ಯದಲ್ಲಿ 272 ಪದ್ಯಗಳು ಮಾತ್ರ ಇವೆ. ಅಲ್ಲಲ್ಲಿರುವ ಸ್ವಲ್ಪ ಗದ್ಯವನ್ನು ಬಿಟ್ಟರೆ ಪದ್ಯಗಳು ವೃತ್ತ ಮತ್ತು ಕಂದ ಅವುಗಳಲ್ಲಿ ಆ ಛಂದಸ್ಸಿನಲ್ಲಿ ರಚಿಸಿರ್ತಕ್ಕಂಥ ಒಟ್ಟು ಪದ್ಯಗಳು 272 ಪದ್ಯಗಳಿವೆ. ಕನ್ನಡದಲ್ಲಿ ಜನ್ನಮಹಾಕವಿ ರಚಿಸಿರ್ತಕ್ಕಂತಹ ಯಶೋಧರ ಚರಿತೆಯನ್ನು ಬಿಟ್ಟರೆ ಇದೇ ಎರಡನೇ ಚಿಕ್ಕ ಕಾವ್ಯ. ಯಶೋಧರ ಚರಿತೆಯಲ್ಲಿ 310 ಪದ್ಯಗಳಿವೆ. ಅದಕ್ಕಿಂತ ಸ್ವಲ್ಪ ದೊಡ್ಡ ಕಾವ್ಯ ಅಂತಂದರೆ ರನ್ನ ರಚಿಸಿರ್ತಕ್ಕಂತಹ ಸಾಹಸ ಭೀಮ ವಿಜಯ, ಅದರಲ್ಲಿ 579 ಪದ್ಯಗಳಿವೆ. ಇವು ಕನ್ನಡದಲ್ಲಿ ಪುಟ್ಟ ಪದ್ಯಗಳ ಸಂಖ್ಯೆಯ ದೃಷ್ಟಿಯಿಂದ, ಮಹತ್ವದ ದೃಷ್ಟಿಯಿಂದ ಅಲ್ಲ, ಕಾವ್ಯದ ಹಿರಿಮೆಯ ದೃಷ್ಟಿಯಿಂದಲ್ಲ, ಪದ್ಯಗಳ ಗಣಿತ ಸಂಖ್ಯೆಯ ದೃಷ್ಟಿಯಿಂದ ಇವು ಚಿಕ್ಕ ಕಾವ್ಯಗಳು. ಆಂಡಯ್ಯ ರಚಿಸಿರ್ತಕ್ಕಂತಹ ಈ ಕಬ್ಬಿಗರ ಕಾವ್ಯ ಎನ್ನುತಕ್ಕಂಥದ್ದು ಗಾತ್ರದಲ್ಲಿ ಚಿಕ್ಕದಾದರೂ ಕೂಡ ಸತ್ವದಲ್ಲಿ, ಮಹತ್ವದಲ್ಲಿ ಬಹಳ ಮುಖ್ಯವಾದಂತಹ ಕಾವ್ಯ ಅದು. ಆಂಡಯ್ಯನ ಕಾಲ ಅದು 13ನೇ ಶತಮಾನ. ವಿದ್ವಾಂಸರು ಕೂಲಂಕಷವಾಗಿ ಪರಿಶೀಲಿಸಿ ಆತ 1235ನೇ ಇಸ್ವಿಯಲ್ಲಿ ಈ ಕಾವ್ಯವನ್ನು ರಚಿಸಿರಬಹುದು ಅಂತ ತಿಳಿಸಿದ್ದಾರೆ. ಇದು ಪಂಪ, ರನ್ನ, ಪೊನ್ನರ ಪರಂಪರೆಗೆ ಸೇರಿದಂತಹ ಕಾವ್ಯವೇ ಹೌದು. ಹೇಗೆಂದರೆ ಈತ ಕೂಡ ಒಬ್ಬ ರಾಜನ ಆಶ್ರಯದಲ್ಲಿ ಆಂಡಯ್ಯ ಕಾವ್ಯವನ್ನು ರಚಿಸಿದ ಮತ್ತು ತನಗೆ ಆಶ್ರಯ ಕೊಟ್ಟಂತಹ ರಾಜನನ್ನು ಪೌರಾಣಿಕ ಪಾತ್ರವಾದಂತಹ ಒಂದು ಪಾತ್ರದ ಜೊತೆಯಲ್ಲಿ ಸಮೀಕರಿಸಿ ಈ ಕಾವ್ಯವನ್ನು ರಚಿಸಿದ್ದರಿಂದ ಇದು ಲೌಕಿಕ ಮತ್ತು ಆಗಮಿಕ ಪರಂಪರೆಯಲ್ಲಿ ಪಂಪರನ್ನ ಪನ್ನಾದಿಗಳು ರಚಿಸಿದಂತಹ ಕಾವ್ಯ ಪದ್ಧತಿಗೆ ಹೆಜ್ಜೆ ಹಾಕಿರುವ ಮತ್ತೊಂದು ಕಾವ್ಯ. ಬಹುಶಃ ಆ ಮಾದರಿಯಲ್ಲಿ ಲೌಕಿಕ, ಆಗಮಿಕ ಮತ್ತು ತನಗೆ ಆಶ್ರಯ ಕೊಟ್ಟಂತಹ ವ್ಯಕ್ತಿಯನ್ನು, ಆತ ರಾಜ ಇರಬಹುದು, ಮಂತ್ರಿ ಇರಬಹುದು, ಶ್ರೀಮಂತನಿರಬಹುದು, ಅವನನ್ನು ಪುರಾಣದ ಒಂದು ಪಾತ್ರದ ಜೊತೆಯಲ್ಲಿ ಸಮೀಕರಿಸಿ ರಚಿಸುವ ಪರಂಪರೆಯಲ್ಲಿ ಕಟ್ಟಕಡೆಯ ಕಾವ್ಯ ಆಂಡಯ್ಯ ರಚಿಸಿರ್ತಕ್ಕಂತಹ ಕಬ್ಬಿಗರ ಕಾವ್ಯ. ಈ ಕಬ್ಬಿಗರ ಕಾವ್ಯ ಅಥವಾ ಮದನ ವಿಜಯ ಕಾವ್ಯ ಇದು ಕೂಡ ಒಂದು ಅನ್ಯೋಕ್ತಿ ಕಾವ್ಯ. ಇಂಗ್ಲೀಷಿನಲ್ಲಿ ಎಲಿಗರಿ ಅಂತ ಕರಿತೀವಲ್ಲ, ಹಾಗೆ ಒಂದು ಅನ್ಯೋಕ್ತಿ ಕಾವ್ಯ. ಅಂದರೆ ಇದರಲ್ಲಿ ಬರುವ ಪಾತ್ರಗಳಿಗೆ ಇಟ್ಟಿರುವ ಹೆಸರುಗಳು, ಆ ವಸ್ತುವಿನ ನಿರ್ವಹಣೆ, ಅದು ನೇರವಾಗಿ ಶಬ್ದಕ್ಕೆ ಶಬ್ದ ಮತ್ತು ಕಥೆಯ ಓಟಕ್ಕೆ ಅನುಗುಣವಾದ ಅರ್ಥ ಅದು ಒಂದು ಕೊಟ್ಟರೆ, ಅದು ಸೂಚಿಸುವ ಅರ್ಥ ಇನ್ನೊಂದಿರುತ್ತೆ. ಸೂಚಿಸುವ ಅರ್ಥ ಮತ್ತೊಂದು ಹೊಂದಿರತಕ್ಕಂಥ ಇದಕ್ಕೆ ಇಂಗ್ಲೀಷ್ನಲ್ಲಿ ಅಲಿಗರಿ ಪೊಯೆಟ್ರಿ, ಅಲಿಗರಿ ಪೋಯಮ್ ಅಂತ ಕರೀತಾರೆ. ಕನ್ನಡದಲ್ಲಿ ಅನ್ಯೋಕ್ತಿ ಕಾವ್ಯ, ಮೆಟಫರ್ಗಳ ರೂಪಕ ರೀತಿಯಲ್ಲಿ ಬೆಳೆಸಿರುವ ಕಾವ್ಯ ಅಂತ ಅದಕ್ಕೆ ವಿವರಣೆ ಕೊಡಬಹುದು. ಏನು ಅನ್ಯೋಕ್ತಿ ಅಂದರೆ, ಈ ಆಂಡಯ್ಯ ಕವಿ ಇದ್ದಂತಹ ಕಾಲದಲ್ಲಿ ಕದಂಬರು ಬೇರೆ ಬೇರೆ ಭಾಗದಲ್ಲಿ ಆಳ್ತಾ ಇದ್ದರು. ಹಾಗೆ ಹಾನಗಲ್ಲಿನ ಪ್ರದೇಶವನ್ನು ಆಳ್ತಾ ಇದ್ದಂತಹ ಕದಂಬರ ರಾಜ ಆತ ಕಾಮದೇವ ಎನ್ನತಕ್ಕಂಥವನಿದ್ದ. ಆ ರಾಜನ ಆಸ್ಥಾನ ಕವಿಯು, ಅವನ ಆಶ್ರಯದಲ್ಲಿದ್ದ ಕವಿಯು ಇದ್ದವನು ಆಂಡಯ್ಯ. ಈ ಆಂಡಯ್ಯ ಅವನು ವಸ್ತುವನ್ನು ಹಳಗನ್ನಡ ಕಾವ್ಯಗಳಲ್ಲಿ, ಸಂಸ್ಕೃತದಲ್ಲಿ, ಪ್ರಾಕೃತದಲ್ಲಿ ಅಲ್ಲಲ್ಲಿ ಪ್ರಾಸಂಗಿಕವಾಗಿ ಬರ್ತಾ ಇದ್ದಂಥ ಒಂದು ಅಷ್ಟು ಪ್ರಾಮುಖ್ಯವಿಲ್ಲದ ವಸ್ತುವನ್ನು ತೆಗೆದುಕೊಂಡು ಅದಕ್ಕೆ ವಿಸ್ತಾರವಾಗಿ ಬೆಳೆಸಿಕೊಂಡು ಒಂದು ಸ್ವತಂತ್ರವಾದ ಕಾವ್ಯವನ್ನು ರಚಿಸಿದ್ದಾನೆ. ಅದರ ರೂಪ ಸ್ವರೂಪವನ್ನು ಈಗ ನೋಡೋಣ. ಅದಕ್ಕೆ ಮೊದಲು ಪೂರ್ವದಲ್ಲಿ ಹೇಳಬೇಕಾದಂಥದ್ದಂದರೆ ಕವಿಯ ಸ್ವಭಾವ, ಕವಿಯ ಆಸಕ್ತಿ, ಕವಿಯ ಆಲೋಚನೆಗೆ ಸಂಬಂಧಪಟ್ಟಿದ್ದು. ಆಂಡಯ್ಯ ಇದ್ದಂತಹ ಕಾಲ ಅದು ಕನ್ನಡ ಸಾಹಿತ್ಯದಲ್ಲಿ ಒಂದು ಬದಲಾವಣೆಯನ್ನು ಪಡೀತಾ ಇದ್ದಂತಹ
ಸ್ಥಿತ್ಯಂತರದ ಕಾಲಘಟ್ಟ. ವಸ್ತುವಿನ ದೃಷ್ಟಿಯಿಂದ ಬದಲಾವಣೆ ಆಗ್ತಾಯಿತ್ತು, ಭಾಷೆಯ ದೃಷ್ಟಿಯಿಂದ ಬದಲಾವಣೆ ಆಗ್ತಾಯಿತ್ತು ಮತ್ತು ಸಾಮಾಜಿಕ ಬದಲಾವಣೆಗಳು ಸಂಘಟಿಸಿದ್ದು. ಅದುವರೆಗೆ ಇದ್ದಂತಹ ಚಂಪು ರೂಪ ಹಿಂದೆ ಸರಿದು ಆಗ ತಾನೇ ಬೇರೆ ಬೇರೆ ರೀತಿಯ ವಚನಗಳಿಗೂ ಮತ್ತು ಷಟ್ಪದಿಗೂ ಅವಕಾಶವಾಗಿತ್ತು. ಷಟ್ಪದಿ ಕಾವ್ಯಗಳು ಬರೋದಕ್ಕೆ ಪ್ರಾರಂಭವಾಗಿದ್ದವು ಮತ್ತು ಶರಣರ ವಚನಗಳು ಆಗ ಜನಪ್ರಿಯವಾಗ್ತಾ ಇದ್ದಂತಹ ಕಾಲಘಟ್ಟ ಅದು. ಅದಕ್ಕೆ ಮುಖ್ಯವಾಗಿ ಕನ್ನಡವನ್ನು ಪ್ರೀತಿಸೋದಕ್ಕೆ ಜೊತೆಗೆ ವಚನದ ಚಳುವಳಿಯ ಕಾಲಘಟ್ಟದಲ್ಲಿ ಶರಣೆಯರು ಬಳಸ್ತಾ ಇದ್ದಂತಹ ವಚನಗಳ ಅಂದ, ಅದು ಒಂದು ರೀತಿ ಪದ್ಯ ಗದ್ಯ ಸೇರಿದಂತಹ ರೂಪದಲ್ಲಿದ್ದಂಥ ಅದರ ಚೆಲುವು ಅದಕ್ಕೆ ಇವನು ಮಾರು ಹೋದನು. ಅದರಿಂದ ನಾನು ಆ ರೀತಿ ಬಿಡಿಯಾದಂತಹ ವಚನಗಳನ್ನು ಅಲ್ಲದೆ ಒಟ್ಟು ಹಿಡಿಯಾದಂತಹ ಒಂದು ಕಾವ್ಯದ ಮಾಲೆಯನ್ನು ಕಟ್ಟುವ ಕಾರ್ಯದಲ್ಲಿ ನಾನು ತೊಡಗುತ್ತೇನೆ ಅಂತ ಆಲೋಚಿಸಿ ಆಂಡಯ್ಯ ಕಬ್ಬಿಗರ ಕಾವ್ಯವನ್ನು ರಚಿಸಿದ. ಅದರ ಜೊತೆಗೆ ಭಾಷಾತ್ಮಕವಾಗಿ ವ್ಯತ್ಯಾಸಗಳನ್ನು ಪಡೀತಾ ಇದ್ದಂತಹ ಕಾಲದಲ್ಲಿ ರಾಜಕೀಯ ವ್ಯತ್ಯಾಸಗಳು ಸಂಭವಿಸಿದ್ದು. ಆಗ ರಾಷ್ಟ್ರಕೂಟರು ಮೊದಲಾದ ಕಲ್ಯಾಣ ಚಾಲುಕ್ಯರು ಹಿಂದೆ ಸರಿದು ಆಗ ಬೇರೆ ಒಂದು ಪುಟ್ಟ ರಾಜಮನೆತನ ಬಂದಿದ್ದಂತಹ ಕಾಲಘಟ್ಟ ಮತ್ತು ಅರಮನೆಯಿಂದ ಕವಿಗಳು, ಲೇಖಕರು, ಬರವಣಿಗೆಯಲ್ಲಿ ತೊಡಗಿದಂಥವರು ಆದಷ್ಟು ನಾವು ಸಾಮಾಜಿಕ ವಸ್ತುವನ್ನು ತೆಗೆದುಕೊಂಡು ಸಮಾಜದ ನಡುವೆಯೇ ಇದ್ದುಕೊಂಡು ಅರಮನೆಯಿಂದ ದೂರ ನಿಂತು ಕಾವ್ಯ ರಚಿಸಬೇಕು ಅಂತ ಆಲೋಚಿಸ್ತಾ ಇದ್ದಂತಹ ಕಾಲಘಟ್ಟ ಮತ್ತು ಜೈನ ಪರಂಪರೆಯ ಪ್ರಭಾವ ಸ್ವಲ್ಪ ಕಡಿಮೆಯಾಗಿ ಕುಗ್ಗಿ ತಗ್ಗಿ ಇದ್ದು ಶೈವ ಪರಂಪರೆ ಅದು ಗಾಢವಾಗಿ ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂತಹ ಶರಣರ ಒಂದು ಚಳುವಳಿ ದೊಡ್ಡ ರೀತಿಯಲ್ಲಿ ವ್ಯಾಪಕವಾಗಿ ಬೆಳೆದಿತ್ತು ಮತ್ತು ಅಲ್ಲಲ್ಲಿ ಜೈನ ಶೈವ ಇದರ ಸಂಘರ್ಷಗಳು ಕೂಡ ನಡೆದಿದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಆಂಡಯ್ಯ ಒಂದು ಸಾಮಾಜಿಕ ದೃಷ್ಟಿಯಿಂದಲೂ ಆಲೋಚನೆ ಮಾಡಿ ನಾವು ಸಂಘರ್ಷವನ್ನು ವಿಸ್ತರಿಸುವ ಬದಲು ಸಮನ್ವಯವನ್ನು ರೂಪಿಸುವುದು ಬಹಳ ಮುಖ್ಯ ಅಂತ ಬರಗಂಡ. ನಾವು ಪ್ರಪಾತಗಳನ್ನು, ಕಂದರಗಳನ್ನು ಹೋಗಲಾಡಿಸಿ ಸೇತುವೆಗಳನ್ನು, ಸಂಕಗಳನ್ನು ಕಟ್ಟುವ ಅಗತ್ಯ ಇದೆ ಅಂತ ಮನಗಂಡ. ಮನುಷ್ಯರನ್ನು ದೂರ ಹೋಗದ ಹಾಗೆ, ವೈಷಮ್ಯವನ್ನು ಬೆಳೆಸದ ಹಾಗೆ ಮನುಷ್ಯರು ಹತ್ತಿರ ಬರಬೇಕು, ಮನಸ್ಸುಗಳನ್ನು ಕೂಡಿಸಬೇಕು ಅನ್ನುವ ಒಂದು ರೀತಿಯ ಆಲೋಚನೆಯಿಂದ ಅವನು ಪ್ರವೃತ್ತನಾದ. ಆದ್ದರಿಂದ ಜೈನ ಮತ್ತು ಶೈವ ಇವೆರಡಕ್ಕೂ ಸಂಬಂಧಪಟ್ಟ ಒಂದು ವಸ್ತುವನ್ನು ಆತ ಆಲೋಚಿಸಿ ಅವರಿಬ್ಬರಲ್ಲಿ ಸಾಮರಸ್ಯ, ಪ್ರೀತಿ, ಮಮತೆ, ವಾತ್ಸಲ್ಯ ಇಂಥ ಭಾವ ಮೂಡುವ ರೀತಿಯಲ್ಲಿ ಕಾವ್ಯವನ್ನು ಬೆಳೆಸೋದಕ್ಕೆ ಆಲೋಚನೆ ಮಾಡಿ ಅವನು ರಚಿಸಿದಂತಹ ಕಾವ್ಯವೇ ಅದು ಕಬ್ಬಿಗರ ಕಾವ್ಯ. ಆಂಡಯ್ಯ ಆತ ಬನವಾಸಿ ಪ್ರದೇಶದವನು. ಅವನ ವರ್ಣನೆಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿವರ ಬರುತ್ತೆ. ಅವನು ನೇರವಾಗಿ ತನ್ನ ಪ್ರದೇಶ ಯಾವುದು ಅನ್ನೋದನ್ನು ಹೇಳಿಕೊಂಡಿಲ್ಲ, ತನ್ನ ಊರು ಯಾವುದು ಅನ್ನೋದನ್ನು ತಿಳಿಸಿಲ್ಲ, ಯಾವ ಸ್ಥಳದಿಂದ ತಾನು ಬಂದವನು ಅನ್ನೋ ಮಾಹಿತಿಯನ್ನು ಕೊಟ್ಟಿಲ್ಲ. ಆದರೆ ತನ್ನ ತಂದೆ ತಾಯಿ ವಿಚಾರವನ್ನು ತಿಳಿಸಿದ್ದಾನೆ. ಅವನ ತಾತ ಆಂಡಯ್ಯ ಎನ್ನತಕ್ಕಂಥವನು. ಆಂಡಯ್ಯ ಅನ್ನುವುದು ಸಂಸ್ಕೃತದ ಬ್ರಹ್ಮಯ್ಯ ಎನ್ನುವ ಶಬ್ದದ ತದ್ಭವ ರೂಪ. ಆದ್ದರಿಂದ ಮತ್ತು ಬ್ರಹ್ಮ ಜೈನರ ಯಕ್ಷನ ಹೆಸರು. ಜೈನರಲ್ಲಿ ಪ್ರತಿಯೊಬ್ಬ ತೀರ್ಥಂಕರನಿಗೂ ಒಬ್ಬ ಯಕ್ಷ, ಒಬ್ಬ ಯಕ್ಷಿ ಅವರು ಸಹಾಯಕರಾಗಿ ಅವರು ಇರ್ತಾಯಿದ್ದರು. ಹಾಗೆ ಬ್ರಹ್ಮ ಎನ್ನುವನು ಜೈನರ ದೈವದ ಕಲ್ಪನೆಗಳಲ್ಲಿ ಆತ ಸೃಷ್ಟಿಕರ್ತ ಬ್ರಹ್ಮನಲ್ಲ, ಆತ ಒಬ್ಬ ಯಕ್ಷನಾದಂತಹ ಬ್ರಹ್ಮನು. ಈ ಬ್ರಹ್ಮ ಎನ್ನುವ ಹೆಸರು ಆಂಡಯ್ಯ ಎನ್ನುವ ರೂಪದಲ್ಲಿ ಚಲಾವಣೆಯಲ್ಲಿ ಇದ್ದ ಕಾಲದಲ್ಲಿ ಅವರ ಕುಟುಂಬದಲ್ಲಿ
ಆಂಡಯ್ಯ ಎನ್ನುವ ಒಬ್ಬ ಹಿರಿಯ ಇದ್ದ. ಆತನಿಗೆ 3 ಜನ ಮಕ್ಕಳಿದ್ದರು. ಆ 3 ಜನ ಮಕ್ಕಳಲ್ಲಿ ಹಿರಿಯ ಶಾಂತ ಎನ್ನತಕ್ಕಂಥವನು, ಎರಡನೇವನು ಗುಮ್ಮಟ ಎನ್ನತಕ್ಕಂಥವನು, ಮೂರನೇವನು ವೈಜಣ ಎನ್ನತಕ್ಕಂಥವನು. ಈ 3 ಜನ ಮಕ್ಕಳಲ್ಲಿ ದೊಡ್ಡ ಮಗನಾದ ಹಿರಿಯ ಮಗನಾದಂತಹ ಶಾಂತನ ಮಡದಿ ವಲ್ಲಭೆ, ಇವರಿಗೆ ಹುಟ್ಟಿದಂತಹ ಕವಿಯೇ ಆಂಡಯ್ಯ. ಎಲ್ಲ ಕಾಲದಲ್ಲೂ ಈ ಕಾಲದಲ್ಲೂ ಕೂಡ ಪ್ರತಿಯೊಂದು ಮನೆತನದಲ್ಲೂ ಹೆಸರುಗಳನ್ನು ನಾಮಕರಣ ಮಾಡುವ ಒಂದು ಶಿಷ್ಟಾಚಾರ ಇದೆ. ಅದೇನೆಂದರೆ ತಾತನ ಹೆಸರನ್ನು ಮೊಮ್ಮಗನಿಗೆ, ಅಜ್ಜಿಯ ಹೆಸರನ್ನು ಮೊಮ್ಮಗಳಿಗೆ ಇಡುವುದು ಇಂದಿಗೂ ಚಾಲ್ತಿ ಇರತಕ್ಕಂತಹ ಒಂದು ನಾಮಕರಣ ಪದ್ಧತಿ. ಹಾಗೆ ಆಂಡಯ್ಯನ ತಾತನ ಹೆಸರು ಆಂಡಯ್ಯ ಇತ್ತು, ಈತನ ಹೆಸರು ಆಂಡಯ್ಯ ಅಂತ ಇಟ್ಟಿದ್ದಾರೆ. ಈತ ಹಾನಗಲ್ಲನ್ನು ಬನವಾಸಿಯ ಹಾನಗಲ್ ಅದಕ್ಕೆ ಸಮೀಪದ ಸ್ಥಳ. ಹಾಗೆ ಹಾನಗಲ್ನಲ್ಲಿ ಕದಂಬ ವಂಶ ಇದರಲ್ಲಿ ರಾಜನಾಗಿದ್ದಂತಹ ಕಾಮದೇವರಾಜ ಅನ್ನತಕ್ಕಂಥವನು, ಅವನು 1180ನೇ ಇಸ್ವಿಯಿಂದ 1217ನೇ ಇಸ್ವಿವರೆಗೂ ಆಳ್ತಾ ಇದ್ದ. ಆತ ಈ ಆಂಡಯ್ಯನಿಗೆ ಆಶ್ರಯ ಕೊಟ್ಟಿದ್ದರಿಂದ ಅವನನ್ನು ಕಥಾನಾಯಕನಾಗಿ ಮಾಡಿಕೊಂಡು ಕದಂಬ ರಾಜನಾದಂತಹ ಈ ಕಾಮದೇವನಲ್ಲಿ ಕಾಮದೇವ ಎನ್ನುವ ಹೆಸರಿನಿಂದ ಪುರಾಣಗಳಲ್ಲಿ ನಾವು ಓದ್ತಕ್ಕಂತಹ ಕಾಮನಿಗೆ, ಮನ್ಮಥನಿಗೆ, ಮದನನಿಗೆ ಹೋಲಿಸಿ ಒಂದು ಸಮೀಕರಣ ಭಾವದಿಂದ ತನಗೆ ಆಶ್ರಯ ಕೊಟ್ಟಂತಹ ರಾಜನನ್ನು ಕಥಾನಾಯಕನನ್ನಾಗಿ ಮಾಡಿಕೊಂಡು, ಈ ರಾಜನೇ ಆ ಕಾಮದೇವ ಇದ್ದ ಹಾಗೆ, ಆ ಕಾಮ ಮನ್ಮಥ ಬೇರೆಯಲ್ಲ, ನನ್ನ ಆಶ್ರಯ ಕೊಟ್ಟಂತಹ ರಾಜ ಕಾಮದೇವ ಬೇರೆಯಲ್ಲ ಅನ್ನುವ ಅರ್ಥದಲ್ಲಿ ಒಂದು ಪುಟ್ಟ ಕಾವ್ಯವನ್ನು ಆಂಡಯ್ಯ ರಚಿಸಿದ್ದಾನೆ. ಅವನು ಹೇಗಿದ್ದ, ಕಾಮದೇವ ಎನ್ನುವ ಹೆಸರು ಆ ರಾಜನಿಗೆ ಬರೋದಕ್ಕೂ ಕಾರಣವಿತ್ತು. ಆವನ ಗಾಡಿ ನೋಡಿದವರಂ ಸಲೆ ಸೋಲಿಸುತ್ತಿರ್ಪುದು, ಉರ್ಕಿನಿಂದ ಆವನ ಪೂವಿನ ಅಂಬು ಅದಟರಂ ತಲೆವಾಗಿಸುತ್ತಿರ್ಪುದು, ಏಳ್ಗೆಯಿಂದ ಆವನ ಪಜ್ಜಳಿಪ್ಪ ಜಸಂ ಎಂದೆಸೆಯೋಳ್ ನೆಲೆಸಿರ್ಪುದು, ಆತನ್ ಈಗೆ ಆವಗಂ ಎನ್ನ ಜಾಣ್ಣುಡಿಗೆ ಮೈಸಿರಿಯಂ ನನವಿಲ್ಲ ಬಲ್ಲಹಂ. ನನವಿಲ್ಲ ಅಂದರೆ ಹೂವಿನ ಬಾಣ, ಅದರ ಬಲ್ಲಹ ಅದರ ಒಡೆಯನಾದವನು ಕಾಮದೇವ. ಆ ಕಾಮದೇವನ ರೂಪ ನನಗೆ ಆಶ್ರಯ ಕೊಟ್ಟಂಥ ರಾಜನಾದಂತಹ ಕಾಮದೇವನಿಗೆ ಇದೆ ಈತ. ಈ ಕಾಮದೇವನು ಕೂಡ ಅಷ್ಟೇ ಚೆಲುವನು. ಅವನ ಚೆಲುವನ್ನು ಇವನ ಕವಿ ಹೇಳ್ತಾನೆ, ಯಾರ ರೂಪು ಆವನ ಗಾಡಿ ನೋಡಿದವರನ್ನು ಕಂಡವರನ್ನು ಸಲೆ ಸೋಲಿಸುತ್ತಿರ್ಪುದು, ಸಂಪೂರ್ಣವಾಗಿ ಅವರ ಮನಸ್ಸನ್ನು ಅಯಸ್ಕಾಂತದಲ್ಲಿ ಆಕರ್ಷಿತ, ಎಷ್ಟು ಸುಂದರನಾಗಿದ್ದಾನೆ ಅಂತ ಅವನ ರೂಪವನ್ನು ನೋಡಿ ಆಕರ್ಷಿತರಾಗ್ತಾ ಇದ್ದರು. ಉರ್ಕಿನಿಮ್ ಬರೀ ರೂಪ ಚೆಲುವು ಮಾತ್ರ ಅಲ್ಲ, ಅವನು ರಾಜ, ಅವನು ಕ್ಷಾತ್ರಗುಣ ಸಂಪನ್ನ, ಆದ್ದರಿಂದ ವೀರನೂ ಹೌದು ಆತ. ಹೂವಿನ ಅಂಬು ಅದಟರಂ, ಹೇಗೆ ಹೂವಿನ ಬಾಣ ಮನ್ಮಥದ ಭಾವನೆಯಿಂದ ಸೊಕ್ಕಿದವರನ್ನು ಸೋಲಿಸುತ್ತೋ ಹಾಗೆ ಈ ರಾಜನ ಬಾಣಗಳು ಅದನ್ನು ಶತ್ರುಗಳನ್ನು ನಿಗ್ರಹಿಸ್ತಾ ಇದ್ವು. ತಲೆವಾಗಿಸುತ್ತಿರ್ಬೋದು, ಅವನು ಶರಣಾಗತರಾಗಿ ಶತ್ರುಗಳು ತಲೆಬಾಗ್ತಾ ಇದ್ದರು. ಇವನು ಇಂತಿರ್ಪುದು ಏಳ್ಗೆಯಿಂದ ಆವನ ಪಜ್ಜಳಿಪ್ಪ ಜಸಂ, ಅವನು ಅಭಿವೃದ್ಧಿ ಹೊಂದಿ ಯಾರ ಕೀರ್ತಿ ಯಶಸ್ಸು ಅದು ಎಂಡೆಸೆಯೋಳು ಅಷ್ಟದಿಕ್ಕಿನಲ್ಲೂ ಪಸರಿಸುತ್ತೋ ಅಂತಹ ರಾಜನು ನನಗೆ ಒಂದು ಸಂಪತ್ತನ್ನು ಕರುಣಿಸಲಿ, ಅವನಿಗೆ ಅಭಿವೃದ್ಧಿ ಆಗಲಿ ಅಂತ ವರ್ಣಿಸಿದ್ದ. ಅಂದರೆ ಪ್ರಾರಂಭದಲ್ಲಿ ಕಾವ್ಯದಲ್ಲಿ ಕವಿ ತನಗೆ ಸೌಖ್ಯವನ್ನು ಪ್ರಾರ್ಥಿಸಿಕೊಂಡು ರಾಜನ ಅಭ್ಯುದಯವನ್ನು ಸೇರಿಸಿ ವರ್ಣಿಸಿ, ನಾನು ಅಭೇದ ಭಾವದಿಂದ ಕಥಾನಾಯಕನನ್ನಾಗಿ ಮಾಡಿಕೊಂಡು ವರ್ಣಿಸಿದ್ದೀನಿ ಅಂತ ಹೇಳಿದ್ದಾನೆ. ಕಬ್ಬಿಗರ ಕಾವ್ಯ, ಈ ಕಾವ್ಯದ ಕಥಾಸಾರ ಒಂದು 4 ಮಾತಿನಲ್ಲಿ ಹೀಗೆ ಅದನ್ನು ರೂಪಿಸಿ ವರ್ಣಿಸಬಹುದು. ಇವನ ರಾಜಧಾನಿ ಯಾವುದಪ್ಪ, ಈ ರಾಜನ ಕಥಾನಾಯಕನ ರಾಜಧಾನಿ ಅಂದರೆ ಪೂವಿನ ಪೊಳಲ್, ಕನ್ನಡದಲ್ಲಿ ಹೇಳ್ತಾ ಇದ್ದಾನೆ, ಅಂದರೆ ಪುಷ್ಪಪಟ್ಟಣ.
ಆ ಕಥಾನಾಯಕನ ರಾಜಧಾನಿ ಹಾಗೆ ಇದ್ದಂತಹ ಪುಷ್ಪಪಟ್ಟಣ ಅಥವಾ ಪೂವಿನ ಪೊಳಲ ರಾಜ ಯಾರೋ, ಅವನು ನನೆಯಂಬ. ನನೆ ಅಂದರೆ ಹೂವು, ಮೊಗ್ಗು, ಅದನ್ನೇ ಅಂಬಾಗಿರ್ತಕ್ಕಂಥವನು ಮನ್ಮಥ. ಇವನು ಕಾಮದೇವ ರಾಜ. ಒಮ್ಮೆ ಅವನು ತೋಟದಲ್ಲಿ ಓಡಾಡ್ತಾ ಇರುವಾಗ ಒಬ್ಬ ಅಪ್ಸರೆ ಬಂದು ಆತನಿಗೆ ಹೇಳ್ತಾಳೆ, ಅಪ್ಪ, ನೀನು ಕಂಪಿನ ಪೊಳಲಿಗೆ ರಾಜನಾಗಿದ್ದವನು, ಆದರೆ ನೀನು ಹಾಗೆ ರಾಜನಾಗಿದ್ದಂತಹ ಸಂದರ್ಭದಲ್ಲಿ ನೀನು ಪರಾಕ್ರಮದಿಂದ ಶಿವನ ಜೊತೆಯಲ್ಲಿ ಯುದ್ಧಕ್ಕೆ ಹೊರಟುಬಿಟ್ಟೆ. ಯಾಕೆ ಯುದ್ಧಕ್ಕೆ ಶಿವನ ಜೊತೆಯಲ್ಲಿ ಹೊರಟೆ ಅಂದರೆ, ನಿನ್ನ ರಾಜ್ಯಕ್ಕೆ ಸೇರಿದಂತಹ ಚಂದ್ರನನ್ನು ಕಿತ್ತುಕೊಂಡು ಆ ಶಿವನು ತನ್ನ ತಲೆಯ ಮೇಲೆ ಇಟ್ಕೊಂಡು ಬಿಟ್ಟಿದ್ದ. ಆದ್ದರಿಂದ ಅವನನ್ನು ನಿಗ್ರಹಿಸೋದಕ್ಕೆ ನೀನು ಯುದ್ಧಕ್ಕೆ ಹೋದೆ. ನಿನ್ನ ಹೂಬಾಣಗಳನ್ನು ಅವನ ಮೇಲೆ ಪ್ರಯೋಗಿಸ್ಬಿಟ್ಟೆ. ಅವನು ಕೂಡಲೇ ತನ್ನ ಮೂರನೆಯ ಕಣ್ಣನ್ನು ಬಿಟ್ಟ ತಕ್ಷಣ ನೀನು ಭಸ್ಮವಾಗಿ ವಿಭೂತಿ ಆಗೋಗ್ಬಿಟ್ಟೆ ನೀನು. ಆಗ ಪಾರ್ವತಿಯು ಶಿವನನ್ನು ಪ್ರಾರ್ಥಿಸಿಕೊಂಡು ಅವನಿಗೆ ಮತ್ತೆ ಜೀವ ಕೊಡು ಅಂತ ನಿನ್ನ ಪರವಾಗಿ ಪ್ರಾರ್ಥಿಸಿಕೊಂಡಿದ್ದರಿಂದ ಶಿವನು ಹೇಳಿದ, ಮತ್ತೆ ದೇಹ ರೂಪ ಅವನಿಗೆ ಕೊಡೋದಕ್ಕಾಗಲ್ಲ, ಆದರೆ ಅನಂಗನಾಗಿ ದೇಹವಿಲ್ಲದ ಒಬ್ಬ ಮನ್ಮಥನಾಗಿ ಅವನು ಬದುಕೊಳ್ಳಿ ಅಂತ ಹೇಳಿದರು. ಇದಿಷ್ಟು ಕಥೆಯನ್ನು ಇಟ್ಟುಕೊಂಡು ಅದನ್ನು ವಿಸ್ತರಿಸಿ ಆಂಡಯ್ಯ ಕವಿ ಕಬ್ಬಿಗರ ಕಾವ್ಯ ಎನ್ನುವ ಕಾವ್ಯವನ್ನು ರಚಿಸಿದ್ದಾನೆ. ಮತ್ತು ಶಾಪ ವಿಮೋಚನೆಗೆ ಒಂದು ದಾರಿಯನ್ನು ತೋರಿಸಿದ್ದು, ಅವನು ಅನಂಗನಾಗಿರಲಿ ಮತ್ತು ಅವನ ಹೆಂಡತಿಗೆ ಈತ ಮರೆತು ಹೋಗಿ ಇವನಿಗೆ ತಾನು ಯಾರೂ ಅನ್ನೋ ಇವನ ಹೆಸರೇ ಮರೆತು ಹೋಗಿಬಿಟ್ಟಿರುತ್ತೆ. ಆದರೆ ಕೆಲವು ಕಾಲದ ಮೇಲೆ ಅದು ಆ ಶಾಪ ವಿಮೋಚನೆಯ ಕಾಲ ಬಂದಾಗ ಅವನು ಯಾರು ಅನ್ನೋದು ಅವನಿಗೆ ನೆನಪಾಗಲಿ ಅಂತ ಇದ್ದಿದ್ದು ಶಾಪ. ಇದನ್ನು ಇಟ್ಟುಕೊಂಡು ಕಾವ್ಯವನ್ನು ರಚಿಸೋದಕ್ಕೆ ಕವಿ ತೊಡಗಿದ್ದಾನಲ್ಲ, ಅದನ್ನು ಕಥಾ ಪ್ರಾರಂಭದಲ್ಲಿ ಹೇಳ್ತಾನೆ. ಈ ರಾಜನು ಒಂದು ದಿವಸ ತನ್ನ ತೋಟದಲ್ಲಿ, ಈ ರಾಜನು ಅಂದರೆ ಕಾಮದೇವ ರಾಜನು, ಇವನಿಗೆ ಆಶ್ರಯ ಕೊಟ್ಟ ರಾಜನು, ತನ್ನ ತೋಟದಲ್ಲಿದ್ದಾಗ ಅಪ್ಸರೆ ಬಂದು ಹೇಳ್ತಾಳೆ, ಈ ಥರ ನಿನಗೆ ಶಾಪವಿತ್ತು, ಇವತ್ತು ಆ ಶಾಪ ವಿಮೋಚನೆ ಆಗಿದೆ ಅಂತ ಹೇಳಿ ಆಕೆ ಮಾಯವಾಗ್ತಾಳೆ. ಆಗ ಇವನು ಮತ್ತೆ ಹೆಂಡತಿಯನ್ನು ಸೇರಿ ಸುಖದಿಂದ ಬಾಳೋದಕ್ಕೆ ತೊಡಗುತ್ತಾರೆ. ಹೇಗೆ ಆ ಕಾಮದೇವನು ಶಿವನ ಜೊತೆಯಲ್ಲಿ ಯುದ್ಧ ಮಾಡಿ ಒಂದು ಗೆದ್ದನೋ, ಅವನನ್ನು ಅರವೆಣ್ಣನಾಗಿ ಮಾಡಿದನೋ, ಅಂದರೆ ಶಿವನು ಅರ್ಧನಾರೀಶ್ವರ, ಆಕೆ ಆ ರೀತಿ ಅರ್ಧನಾರೀಶ್ವರನಾಗೋದಕ್ಕೆ ಕಾರಣ ಯಾವುದು ಅಂದರೆ, ಮನ್ಮಥನು ಬಾಣವನ್ನು ಹೂಡಿ ಅದರ ಪ್ರಯೋಗದಿಂದ, ಅದರ ಪ್ರಭಾವದಿಂದ ಅದು ತಾಕಿದ್ದರಿಂದ ಅವನು ಅರ್ಧನಾರೀಶ್ವರನಾದ, ಅರವೆಣ್ಣನಾದ ಅಂತ ಒಂದು ಪೌರಾಣಿಕ ಪರಿಕಲ್ಪನೆಯನ್ನು ಈತ ಸ್ವೀಕರಿಸಿಕೊಂಡಿದ್ದಾನೆ ಆಂಡಯ್ಯ. ಹಾಗೆ ಅದನ್ನು ತೆಗೆದುಕೊಂಡು ಆ ಕಥೆಯನ್ನು ಹೇಳ್ತಾನೆ. ಹೇಗೆ ಇವನು ಶಿವನ ಜೊತೆಯಲ್ಲಿ ಮನ್ಮಥನು ಯುದ್ಧ ಮಾಡಿ ನಡೆದಂತಹ ಸಂಗತಿ ಇತ್ತಲ್ಲ, ಆ ಪುರಾಣದ ವಸ್ತುವನ್ನು ಇಟ್ಟುಕೊಂಡು ಅದನ್ನು ರೂಪಕವಾಗಿ ಮಾಡಿ, ಅನ್ಯೋಕ್ತಿಯನ್ನು ಮಾಡಿ, ಆ ಕಾಲದಲ್ಲಿ ಇವನಿಗೆ ಆಶ್ರಯ ಕೊಟ್ಟಂತಹ ರಾಜನಾದ ಕಾಮದೇವರಾಜನು, ಅವನು ಕದಂಬ ವಂಶದ ರಾಜನು ಇದ್ದ ಕಾಲದಲ್ಲಿ ಆ ಕಾಲದ ದೊಡ್ಡ ರಾಜಮನೆತನವಾಗಿದ್ದಂತಹ ಹೊಯ್ಸಳರ ಜೊತೆಯಲ್ಲಿ ಯುದ್ಧ ಮಾಡ್ತಾನೆ. ವೀರಬಲ್ಲಾಳನು ರಾಜನಾಗಿರ್ತಾನೆ. ಆ ವೀರಬಲ್ಲಾಳನನ್ನು ಒಂದು ಸರ್ತಿ ಒಮ್ಮೆ ಸೋಲಿಸ್ತಾನವನು. ಈ ವಸ್ತುವನ್ನು ಧ್ವನಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ನೇರವಾಗಿ ಕತೆ ಸಾಗ್ತಾ ಇರುವಾಗ ಅದು ಮನ್ಮಥನಿಗೂ ಶಿವನಿಗೂ ನಡೆದ ಹೋರಾಟದ ರೀತಿ ಬೆಳೆಯುತ್ತೆ. ಆದರೆ ಅದರಲ್ಲಿರುವ ಧ್ವನಿ, ಸಜೆಸ್ಟೆಡ್ ಮೀನಿಂಗ್, ಕಾವ್ಯದ ಧ್ವನ್ಯಾರ್ಥ ಏನು ಅಂತಂದರೆ, ಹಾನಗಲ್ ಕದಂಬರ ರಾಜನಾದಂತಹ ಕಾಮದೇವರಾಜನು ಬಲ್ಲಾಳರ, ಆ ಕಾಲದ ದೊಡ್ಡ ಮಹಾರಾಜನಾದಂತಹ ಬಲ್ಲಾಳನನ್ನು ಸೋಲಿಸಿದ ಎನ್ನತಕ್ಕಂಥದ್ದು. ಆದ್ದರಿಂದ ಇವನು ಹೆಸರುಗಳನ್ನೆಲ್ಲ, ಇದು ಅಚ್ಚಗನ್ನಡ ಕಾವ್ಯ ತಾನೆ, ಆದ್ದರಿಂದ ಇದರಲ್ಲಿ ಪ್ರತಿಯೊಂದು ಹೆಸರನ್ನು ಕೂಡ ಸಂಸ್ಕೃತದ ಹೆಸರನ್ನು ಕನ್ನಡಕ್ಕೆ ಮಾಡಿಕೊಳ್ತಾನೆ. ಈಗ ಉದಾಹರಣೆಗೆ ಚಂದ್ರನನ್ನು ಶಿವನು ತನ್ನ ಹಣೆಯ ಮೇಲೆ, ತನ್ನ ನೆತ್ತಿಯ ಮೇಲೆ ಇಟ್ಟಿದ್ದಾನೆ. ಅದಕ್ಕೋಸ್ಕರ ಚಂದ್ರ ಎನ್ನುವುದನ್ನು ಚಂದ್ರ ಅಂತ ಬಳಸೋದಿಲ್ಲ, ಅದು ಸಂಸ್ಕೃತ ರೂಪ, ಪೆರೆ ಅಂತ ಹೇಳ್ತಾನೆ.
ಹಣೆಯನ್ನು ಬೆಳಬೇಕಾದ್ರೆ ನೊಸಲ್ ಎನ್ನೋದನ್ನು ಬಳಸ್ತಾನೆ. ಚಂದ್ರಶೇಖರ, ಶಿವ ಚಂದ್ರಶೇಖರ ಅನ್ನೋದಕ್ಕೆ ಪೆರೆನೊಸಲನ್, ಯಾರು ಚಂದ್ರನನ್ನು ಹಣೆಯ ಹತ್ರ ಇಟ್ಕೊಂಡಿದ್ದಾನೋ ಅವನು ಚಂದ್ರಶೇಖರ ಅಂದರೆ ಪೆರೆನೊಸಲನ್ ಅಂತ ಮಾಡ್ತಾನೆ. ತಂಬೆಲರು ತಂಗಾಳಿ, ಶೀತ ಮಾರುತವನ್ನು ತಂಗಾಳಿ ಅಂತ ಮಾಡ್ತಾನೆ. ವಸಂತ ಋತು ಅದನ್ನು ಬಸಂತ. ಪುಷ್ಪಬಾಣ, ಮನ್ಮಥ ಅನ್ನೋಲ್ಲ, ಮದನ ಅನ್ನೋದಿಲ್ಲ, ಪುಷ್ಪಬಾಣ ಅನ್ನೋದಿಲ್ಲ, ನನಯಂಬ ಅಂತ ಬಳಸ್ತಾನೆ. ಅಥವಾ ಅವನ ಹತ್ರ ಇರುವ ಕಬ್ಬಿನಿಂದ ಮಾಡಿದಂತಹ ಬಿಲ್ಲು ಇದೆ ಅವನಲ್ಲಿ, ಅದಕ್ಕೋಸ್ಕರ ಇಕ್ಷುಚಾಪ ಅನ್ನೋ ಶಬ್ದನ ಬಳಸೋದಿಲ್ಲ, ಅದರ ಬದಲು ಕರುವಿಲ್ಲ ಅಂತಾನೆ. ಹಾಗೆ ಶ್ರಮಣನು, ಜೈನ ಸನ್ಯಾಸಿ, ಶ್ರಮಣ ಅನ್ನೋದು ತದ್ಭವ, ಪ್ರಾಕೃತದಲ್ಲಿ ತದ್ಭವ ಆಗಿ ಅದು ಸವಣ ಅಂತ ಆಗತ್ತೆ. ಇವನು ಸವಣ ಎನ್ನೋ ರೂಪವನ್ನು ಬಳಸ್ತಾನೆ. ಮುಕ್ಕಣ್ಣ, ಅವನು ತ್ರಿನೇತ್ರ ಅನ್ನೋ ಬದಲು ಮುಕ್ಕಣ್ಣ ಅಥವಾ ಮೂರು ಕಣ್ಣನ್ ಅಂತ ಬಳಸ್ತಾನೆ. ಹಾಗೆ ಚತುರ್ಮುಖ ಅನ್ನೋದಕ್ಕೆ ನಾಲ್ಮುಗನ್. ಸ್ವರ್ಗಾಧಿಪತಿ ದೇವೇಂದ್ರ, ಇಂದ್ರ ಅನ್ನೋದಕ್ಕೆ ಬರ್ದಿಲಾಣ್ಮ, ಬರ್ದಿಲ ಅಂದರೆ ಸ್ವರ್ಗ, ಅದರ ಆಣ್ಮ ಪ್ರಭು, ಬರ್ದಿಲಾಣ್ಮ ಇಂದ್ರ, ದೇವೇಂದ್ರ ಸ್ವರ್ಗಾಧಿಪತಿ. ಪುಷ್ಪನಗರಿ, ಅದಕ್ಕೆ ಹೂವಿನ ಪೊಳಲ್. ಆಮೇಲೆ ನೆತ್ತಿಯನ್ನು, ಕಣ್ಣನ್ನು ಹೊಂದಿರತಕ್ಕಂತಹ ಶಿವನಿಗೆ ನೆತ್ತಿಗಣ್ಣನ್ನಂತಾನೆ. ಹೀಗೆ ಆ ಶಬ್ದಗಳನ್ನೆಲ್ಲ ಬದಲಾಯಿಸ್ಕೊಂಡಿದ್ದಾನೆ. ಕನ್ನಡವನ್ನು ಬಳಸ್ಕೊಂಡು ಕಾವ್ಯವನ್ನು ರಚಿಸಬೇಕು ಅನ್ನೋದಕ್ಕೆ ಇದ್ದ ಇನ್ನೊಂದು ಇವನಿಗೆ ಸ್ಫೂರ್ತಿ, ನೊಂಕುವ ಪ್ರೇರಣೆಯಾಗಿದ್ದದ್ದು ಏನೆಂದರೆ, ಇವನು ಬರುವ ವೇಳೆಗೆ ಕನ್ನಡದ ಒಂದು ಚಳುವಳಿ ನಡೆದಿತ್ತು. ಉದಾಹರಣೆಗೆ ನಯಸೇನ, ಅವನು ಧರ್ಮಾಮೃತವನ್ನು ರಚಿಸಿರ್ತಕ್ಕ ನಯಸೇನ, ವೃತ್ತವಿಲಾಸ, ಈ ಮೊದಲಾದ ಕವಿಗಳು ಅವರು ಆ ಕಾಲದಲ್ಲಿ ಸಂಸ್ಕೃತ ಮತ್ತು ಪ್ರಾಕೃತ ಶಬ್ದಗಳನ್ನು ಹೇರಳವಾಗಿ ಬಳಸ್ಕೊಂಡು ಕಾವ್ಯವನ್ನು ರಚಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ತಿರುಗಿಬಿದ್ದರು, ಅವರು ವಿರೋಧಿಸಿದರು, ಅದನ್ನು ಪ್ರತಿಭಟಿಸಿದರು. ಅದನ್ನು ಹೇಳಿದರು, ಏನ್ರಿ ಸಂಸ್ಕೃತ ಭೂಯಿಷ್ಠವಾದ ರೀತಿಯಲ್ಲಿ ನೀವು ಬರೀತಾ ಇದ್ದೀರಿ, ನಿಮಗೆ ಸಂಸ್ಕೃತ ಬಳಸಬೇಕು ಅಂತಿದ್ದರೆ ಸಂಸ್ಕೃತದಲ್ಲಿ ಬರೀರಿ, ಅಥವಾ ಕನ್ನಡದಲ್ಲಿ ಅಂದರೆ ಕನ್ನಡದಲ್ಲಿ ಬರೀರಿ, ಅಥವಾ ಭಾಳ ಹಿತವಾದ ಮಧುರವಾದಂತಹ ಇವೆರಡರ ಜೋಡಣೆಯ ಸಂಸ್ಕೃತ ಕನ್ನಡ ಕೂಡಿದ ಹದವಾದ ರೀತಿಯ ಬೆಳವಣಿಗೆಯನ್ನು ನೀವು ಬಳಸಬೇಕು, ಆ ರೀತಿ ರೂಪಗಳನ್ನು ಬಳಸಬೇಕು ಅಂತ ಹೇಳಿ ಅವರು ಹೇಳಿದ್ದರು. ಸಕ್ಕದ ಮಂಪೇಳ್ವಡೆ ಅಂದರೆ ಸಂಸ್ಕೃತವನ್ನು ಹೇಳೋದಾದರೆ ನೆರೆ ಸಕ್ಕದ ಮಂಪೇಳುವುದು, ಅದರಲ್ಲೇ ನೀವು ಕಾವ್ಯವನ್ನು ರಚಿಸಿ. ಅದು ಬಿಟ್ಟುಬಿಟ್ಟು ನೀವು ಕನ್ನಡ ಸಂಸ್ಕೃತವನ್ನು ಸರಿಯಾದ ರೀತಿಯಲ್ಲಿ ಬಳಸದೆ ದೋಷಪೂರ್ಣವಾಗಿ ನೀವು ಅದನ್ನು ಬಳಸಿದರೆ ಅದು ಸರಿಯಲ್ಲ. ತಕ್ಕುದೇ ಬೆರೆಸಲಿಕ್ಕೆ ಘೃತಮುಮಂ ತೈಲಮುಂ, ಎಣ್ಣೆ ಮತ್ತು ತುಪ್ಪ ಬೆರೆಸೋದಕ್ಕೆ ಚೆನ್ನಾಗಿರುತ್ತಾ, ಹಾಗೆ ಮಾಡಬಾರ್ದು. ಹಾಗಿದ್ದರೆ ಅದರ ಬದಲು ಆ ಥರ ನೀವು ಮಾಡಿದರೆ ಏನಾಗುತ್ತೆ ಅಂದರೆ, ಅದಕ್ಕೆ ಮಣಿಪ್ರವಾಳ ಶೈಲಿ ಅಂತ ಇದೆ. ಚಂಬವಳಮಂ, ಕೆಂಪಾದ ಹವಳಗಳನ್ನು ನಾವು ಕರ್ಮಣಿ ಸರದೋಳ್ ಕೋದಂತೆ, ಕರಿಮಣಿ ಮತ್ತು ಕೆಂಪಾದಂಥ ಹವಳ ಸೇರಿಸಿದರೆ ಅದು ಹೊಂದಾಣಿಕೆ ಆಗೋದಿಲ್ಲ, ಅದರಲ್ಲಿ ಒಂದು ಅಂದ ಇಲ್ಲ, ಅದರಲ್ಲಿ ಒಂದು ಚಂದ ಇಲ್ಲ. ಅದು ಹೇಗಿರುತ್ತೆ ಅಂತಂದರೆ, ಮುತ್ತು ಮತ್ತು ಮೆಣಸು ಕೋದಂತೆ, ಮುತ್ತು ಮೆಣಸಂ ಕೋದಂತೆ ಆಗುತ್ತೆ, ಅಹಿತಕರವಾಗಿರುತ್ತೆ ಅಂತ ಹೇಳಿ ಎಲ್ಲ ಹೇಳಿದ್ರಲ್ಲ. ಆಂಡಯ್ಯನಿಗೆ ಆ ಕಾವ್ಯಗಳನ್ನು ಓದೋದಾಗ ಅವನಿಗೂ ಅನ್ನಿಸ್ತು, ಹೌದಲ್ಲ, ನಮ್ಮ ಕನ್ನಡ ಶಬ್ದಗಳನ್ನು ಇಟ್ಕೊಂಡು ನಾನು ಕಾವ್ಯ ರಚಿಸಬೇಕು ಅಂತ. ಹಾಗೆ ರಚಿಸಿದಂತಹ ಈ ಕವಿ ತನ್ನ ಕಥಾವಸ್ತುವಿಗೆ ಒಂದು ತಿರುವನ್ನು ಕೊಟ್ಟುಕೊಂಡು ಅದನ್ನು ಕಾವ್ಯಧ್ವನಿಯನ್ನಾಗಿ ಮಾಡಿಕೊಂಡು ಶಿವನನ್ನು ಅರವೆಣ್ಣಾಗಿ ಸೋಲಿಸುವ ವಸ್ತುವನ್ನೇ ವಿಸ್ತರಿಸಿಕೊಂಡು ಹೊರಟಂತಹ ಸಂದರ್ಭದಲ್ಲಿ ಇವನು ಈ ವಸ್ತು ಆಲೋಚಿಸಿದಂಥ ಸಂದರ್ಭ ಇನ್ನೊಂದು ತಕ್ಷಣ ಇವನ ಮನಸ್ಸಿಗೆ ನೆನಪಾಗುತ್ತೆ. ಅದೇನಂತಂದರೆ, ಜೈನ ಮುನಿಗಳು, ತೀರ್ಥಂಕರರು, ಅವರುಗಳು ಜಿತೇಂದ್ರಿಯತ್ವವನ್ನು ಸ್ಥಾಪಿಸಿಕೊಂಡು ಕಾಮನನ್ನು ಗೆದ್ದಂತಹ ವಸ್ತುವನ್ನು ಅವನು ಜ್ಞಾಪಿಸ್ಕೊಂಡವನು. ಆದ್ದರಿಂದ ಕಾಮನನ್ನು ಗೆಲ್ಲುವುದು ಇದು ಏನು ಹೊಸದಲ್ಲ, ಅಂತಹ ಒಂದು ಪರಂಪರೆ ಇದೆ. ಆದ್ದರಿಂದ
ಪರಂಪರೆಯಲ್ಲಿ ಈಗಾಗಲೇ ಸ್ಥಾಪಿತವಾಗಿರ್ತಕ್ಕಂಥ ಈ ಸಂಗತಿಯನ್ನು ನಾನು ಬಳಸ್ಕೊಳ್ತೀನಿ ಅಂತ ಹೊರಟು ಆತ ಅಚ್ಚಗನ್ನಡದ ರೀತಿಯ ರೂಪಗಳನ್ನು ಬಳಸಿ ಹೊರಟಂತಹ ಸಂದರ್ಭದಲ್ಲಿ ಕನ್ನಡ ನಾಡಿನ ವರ್ಣನೆಯನ್ನು ಮಾಡ್ತಾನೆ. ಮೊದಲು ನಾನು ಯಾವ ಕನ್ನಡದಲ್ಲಿ ಈ ಕಾವ್ಯವನ್ನು ರಚಿಸೋದಕ್ಕೆ ಹೊರಟಿದ್ದೇನೋ ಆ ಕನ್ನಡವನ್ನು ಬಳಸುವ ಈ ನಾಡು ಕನ್ನಡ ನಾಡು. ಈ ನಾಡು ಬಹಳ ಸುಂದರವಾದಂತಹ ನಾಡು. ಈ ನಾಡು ಹೇಗಿದೆ ಅನ್ನೋದನ್ನು ಕನ್ನಡದಲ್ಲೇ ಹೇಳ್ತಾನೆ, ಒಂದು ವೃತ್ತ ಪದ್ಯದಲ್ಲೇ ತಿಳಿಸ್ತಾನೆ. ಫಲವುಂ ನಾಲಿಗೆಯುಳ್ಳವಂ ಬಗೆವಡೆ ಎಂದುಂ ಬಣ್ಣಿಸಲ್ಕಾರನ್ ಆ ನೆಲನಂ ಮತ್ತಿನ ಮಾನಿಸರ್ ಪೊಗಳಲ್ ಏನಂಬಲ್ಲರ್ ಎಂಬೊಂದು ಬಲ್ಲುಲಿಯಂ ನೆಟ್ಟನೆ ತಾಳ್ದು ಕನ್ನಡ ಮೆನಿಪ್ಪ ನಾಡು ಚೆಲ್ಲುವಾಯಿತು. ಮೆಲ್ಲೆಲ್ಲರಿಂ ಪೂತ ಕೊಳಂಗಳಿಂ ಕೆರೆಗಳಿಂ ಕಾಲೂರ್ಗಳಿಂ ಕೈಗಳಿಂ ಕನ್ನಡ ಮೆನಿಪ್ಪ ನಾಡು ಚೆಲ್ಲುವಾಯಿತು. ಕನ್ನಡ ನಾಡು ಚೆಲುವಾಯಿತು, ಸುಂದರವಾಯಿತು. ಯಾಕೆಂದರೆ ಇದರಲ್ಲಿ ಎಲ್ಲ ಕಡೆ ಮೆಲ್ಲಲೆ ಬಹಳ ಮೃದುವಾದ ಮಾತುಗಳನ್ನು ಆಡುವ ಜನರು, ಮತ್ತು ಆ ಕಡೆ ಈ ಕಡೆ ನೋಡಿದರೆ ಹೂವಿನ ತೋಟಗಳು, ಎಲ್ಲಿ ನೋಡಿದರೂ ನೀರು ಹರಿಯುವ ಕಾಲುವೆಗಳು, ಸರೋವರಗಳು ಇವೆ, ಅದರಲ್ಲಿ ಅರಳಿದ ಹೂವುಗಳಿವೆ, ಮತ್ತು ಗಾಳಿ ಬೀಸುವ ತಂಗಾಳಿಯಲ್ಲಿ ಬಹಳ ಹಿತವಾದ ಸುವಾಸನೆ ಇದೆ, ಪರಿಮಳವಿದೆ. ಯುಕ್ತವಾದ ಗಾಳಿಯನ್ನು ಬೀಸುವ ಈ ನಾಡು, ಹೂವುಗಳಿಂದ ಕೂಡಿದಂತಹ ಸರೋವರಗಳಿರುವ ಈ ನಾಡು, ಅಲ್ಲಲ್ಲಿ ಚಿಕ್ಕ ಪುಟ್ಟ ಹಳ್ಳಿಗಳಿವೆ, ಕಾಲೂರುಗಳಿವೆ. ಯಾವ ಕಡೆ ಹೋದರೂ ಅಲ್ಲೊಂದು ಹಳ್ಳಿ ಇಲ್ಲೊಂದು ಹಳ್ಳಿ, ಎಲ್ಲಿ ನೋಡಿದರೂ ಹಳ್ಳಿಗಳಿಂದ ಕೂಡಿರತಕ್ಕಂತಹ ಇದು. ಇಂತಹ ವಿಶಾಲವಾದ ಈ ನಾಡನ್ನು, ಸುಂದರವಾದ ಚೆಲುವಿನ ಈ ನಾಡನ್ನು ವರ್ಣಿಸೋದಕ್ಕೆ 1000 ನಾಲಿಗೆಯುಳ್ಳ ಆ ಆದಿಶೇಷನ ಕೈಯಲ್ಲೂ ಸಾಧ್ಯವಿಲ್ಲ. ಅಂತಹ ನಾಡನ್ನು ನಾನು ಇದರಲ್ಲಿ ವರ್ಣಿಸೋದಕ್ಕೆ ತೊಡಗಿದ್ದೇನೆ ಅಂತ ತಿಳಿಸ್ತಾನೆ. ಹಾಗೆ ಹೊರಟಂತಹ ಈ ಕವಿ ತನ್ನ ಕಾವ್ಯದಲ್ಲಿ ಉದ್ದಕ್ಕೂ ಕೂಡ ಎಷ್ಟೆಷ್ಟು ಸುಂದರವಾದ ಪದ್ಯಗಳಿಂದ ತನ್ನ ಕಾವ್ಯವನ್ನು ಕಟ್ಟಿದ್ದಾನೆ ಅನ್ನೋದಕ್ಕೆ ನಾನು ಈ ಗದ್ಯದ ಮಾತುಗಳಲ್ಲಿ ಹೇಳದೆ ಅವನೇ ಬಳಸಿರುವ ಪದ್ಯಗಳಿಂದ ಈ ವರ್ಣನೆಯನ್ನು ನಾನು ಮಾಡ್ತೇನೆ. ಅವನು ಎಲ್ಲ ಪದ್ಯಗಳನ್ನು ಉದಾಹರಿಸೋದಕ್ಕೆ ಇಡೀ ಕಾವ್ಯ ಆಗೋದಿಲ್ಲ. ಅಲ್ಲಲ್ಲಿ ಆಯ್ದಂತಹ ಕೆಲವು ಪದ್ಯಗಳ ಮೂಲಕ ಈ ಕವಿ ಸಂಸ್ಕೃತದಿಂದ ಬಳಸಿ ಚಂಪು ಕಾವ್ಯಗಳನ್ನು ಪಂಪರನ್ನು, ಪೊನ್ನ, ಜನ್ನ, ನಾಗಚಂದ್ರ, ನೇಮಿಚಂದ್ರರು ಹೇಗೆ ರಚಿಸಿದಾರೋ ಆ ಮಟ್ಟದ ಒಂದು ಕಾವ್ಯವನ್ನು ಈ ಓದಿದಂತಹ ಅನುಭವ, ಆ ಮಟ್ಟದ ಅನುಭವ ಈ ಕಾವ್ಯವನ್ನು ಓದಿದಾಗಲೂ ಉಂಟಾಗುತ್ತೆ. ಇವನು ಆ ಸಂಸ್ಕೃತ ಶಬ್ದಗಳನ್ನು ಬಳಸಿಲ್ಲ, ಆ ಪ್ರಾಕೃತ ಶಬ್ದಗಳನ್ನು ಬಳಸಿಲ್ಲ. ಆದರೂ ಕೂಡ ಬಳಸಿದ ಕನ್ನಡ ಶಬ್ದಗಳಲ್ಲಿಯೇ ಖ್ಯಾತ ಕರ್ನಾಟಕ ವೃತ್ತಗಳ ಓಟ, ಆ ಲಯ, ಆ ಛಂದಸ್ಸು, ಆ ಬಿಗಿ, ಆ ಬಂಧ, ಆ ಶೈಲಿ ಇದರಲ್ಲಿ ಅಚ್ಚಗನ್ನಡದಲ್ಲಿ ಕೂಡ ತಂದಿದ್ದಾನೆ ಅನ್ನುವ ಆ ಸೊಗಸನ್ನು ತೋರಿಸುವುದಕ್ಕೋಸ್ಕರ ಅವನ ಪದ್ಯಗಳನ್ನೇ ನಾನು ಕೆಲವನ್ನು ಓದ್ತೇನೆ. ಉದಾಹರಣೆಗೆ ಅಂದರೆ ಹಿಂದೆ ಇದ್ದಂತಹ ಚಂಪು ಕಾವ್ಯಗಳಲ್ಲಿ ಮಾರ್ಗ ಮತ್ತು ದೇಸಿಯನ್ನು ತಂದಿದ್ದಾರೆ. ಮಾರ್ಗ ಅದು ವಸ್ತು, ಅಂದರೆ ಸಂಸ್ಕೃತದ ಬಾದರಿಯಿಂದ ಇರ್ತಕ್ಕಂಥ. ದೇಸಿ ಅಂದರೆ ಕನ್ನಡದ, ಈ ನಾಡಿನ, ಈ ನೆಲದ ಸೊಗಡು, ಈ ಜನರ ರೀತಿ ನೀತಿಗಳು ಇದ್ದರೆ ಅದು ದೇಸಿಯಿಂದ ಕೂಡಿರ್ತಕ್ಕಂಥದ್ದು. ಇವೆರಡರ ಮಿಶ್ರಣವನ್ನು ತಂದರು. ವಸ್ತುಕ ಮತ್ತು ವರ್ಣಕ. ವಸ್ತು ಅಲ್ಲಿಯದು, ವರ್ಣನೆ ಇಲ್ಲಿಯದು. ಹೀಗಿರುವ ರೀತಿಯಲ್ಲಿ ಆಂಡೆಯನು ತನ್ನ ಕಾವ್ಯವನ್ನು ಬೆಳೆಸಿದ್ದಾನೆ. ಕನ್ನಡದ ಒಳ್ಪಿನ ನುಡಿಯಂ ಮುನ್ನ ಇದರೊಳೆ ನೋಡಿ ತಿಳಿದುಕೊಳ್ಳುವುದು. ಈ ಕಾವ್ಯದಿಂದ ಚದುರಂ ತಿಳಿದುಕೊಳ್ಳುವುದು. ಕನ್ನಡದ ಒಳ್ಪಿನ ನುಡಿಯಂ ಮುನ್ನಿದರೋಳ್ ನೋಡಿ ತಿಳಿದುಕೊಳ್ಳುವುದು ಚದುರಂ. ರನ್ನದ ಕನ್ನಡಿಯಂ ನಲವಿನ್ ನೋಡಿದವಂಗೆ ಕುಂದು ಅದು ಏನು ಆದಪದೋ. ರತ್ನದ ಒಂದು ಕನ್ನಡಿಯನ್ನು ಇಟ್ಟುಕೊಂಡು ನಾವು ನೋಡಿಕೊಂಡ್ರೆ ನಮ್ಮ ಮುಖ ಕಾಣಿಸ್ತದಲ್ಲ, ಹಾಗೆ ಈ ಪುಸ್ತಕ ಎನ್ನುವ ಕನ್ನಡಿಯಲ್ಲಿ ನೋಡಿದರೆ ಕನ್ನಡವೇ ಕಾಣುತ್ತೆ ಅಂತ ಹೇಳಿ ಕನ್ನಡದ ನುಡಿಯ ಸೊಗಸು ಕಾಣುತ್ತದೆ ಅಂತ ಈ ಪದ್ಯದಲ್ಲಿ ಹೇಳಿದ್ದಾನೆ. ಹಾಗೆ ಮುಂದುವರೆದವನು ಹೇಳ್ತಾನೆ, ಸೊಗಯಿಸುವ ಕಬ್ಬಮಂ ಕಬ್ಬಿಗರಲ್ಲದೆ
ಮೆಚ್ಚರ್ ಉಳಿದರ್ ಏನ್ ಅರಿವರೆ, ತುಂಬಿಗಳಲ್ಲದೆ ಪೂವೋಳ್ ಮಗಮಗಿಸುವ ಕಂಪಂ ಕಡಂದು ಏನು ಅರಿದಪುದೆ. ಕಾವ್ಯದ ಸೊಗಸು ಯಾರು ಸಹೃದಯರೋ, ಕಾವ್ಯಗಳನ್ನು ಓದಿ ಮನಸ್ಸಿಗೆ ಸಂಸ್ಕಾರವರು ತಂದುಕೊಂಡಿದ್ದಾರೋ ಅಂತಹ ಆ ಕನ್ನಡಿಗರು ಅದನ್ನು ಅರಿತುಕೊಳ್ತಾರೆ. ಸೊಗೈಸುವ ಕಬ್ಬಮಂ, ಸುಂದರವಾಗಿ ಕಂಗೊಳಿಸ್ತಕ್ಕಂತಹ ಕಾವ್ಯವನ್ನು ಕಬ್ಬಿಗರಲ್ಲದೆ, ಕಾವ್ಯವನ್ನು ರಚಿಸಿದಂತಹ ಕವಿಗಳಲ್ಲದೆ ಮೆಚ್ಚರ್ ಉಳಿದರು, ಅವರು ಉಳಿದರೆ ಏನು ಅರಿವರೆ. ಹೇಗಪ್ಪ ಅಂದರೆ ಇದಕ್ಕೊಂದು ಉಪಮೆ, ಒಂದು ಹೋಲಿಕೆಯನ್ನು ಕೊಡ್ತಾನೆ. ಹೇಗೆ ತುಂಬಿಗಳು ಮಾತ್ರ ಹೂವಿನ ಸ್ವಾರಸ್ಯವನ್ನು ಅವರು ಅರಿತುಕೊಳ್ತಾರೆ, ಅದು ಬಿಟ್ಟು ಸಾಮಾನ್ಯವಾದಂತಹ ಇವರು ಅರಿತುಕೊಳ್ಳೋದಕ್ಕೆ ಈ ಸಣ್ಣ ಹುಳುಗಳು, ಸಣ್ಣ ಪುಟ್ಟ ಹುಳುಗಳು ಅದನ್ನು ಅರಿತುಕೊಳ್ಳೋದಕ್ಕೆ, ಕಾವ್ಯದ ಸೊಗಸನ್ನು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗೇನೇ ಎಳೆಗಿಳಿವೆಂಡಿನಂತೆ ಮಿಳಿರ್ದಾಡುವ ತುಂಬಿಯ ಬಂಬಲಂತೆ, ಕೆಂದಳಿರ್ಗಳ ತೊಂಗಲಂತೆ, ನಡೆ ನೋಡುವ ಪೆಂಡಿರ ನೋಟದಂತೆ, ಪೂಗಳ ಪೊಸಗಂಪಿನೋಳ್ ಪೊರೆದು ತೀಡುವ ತಂಬೆಲರಂತೆ, ತೋರ್ಪ ತಿಂಗಳ ಸಿರಿಯಂತೆ ಸೋಲಿಸದೆ ಕಾವನ ಕಬ್ಬಮಂ ಅದು ಆರನಾದೊಡಂ. ಕಾವನ ಕಬ್ಬಮಂ, ಈ ಕವಿಯಾದಂತಹ ಆಂಡಯ್ಯನ ಕಾವ್ಯವು ಯಾರ ಮನಸ್ಸನ್ನು ಅದು ಗೆಲ್ಲೋದಿಲ್ಲ, ಆಕರ್ಷಿಸೋದಿಲ್ಲ. ಹೇಗೆ ಅಂದರೆ ಎಳೆಗಿಳಿವಿಂಡಿನಂತೆ, ಮರಿ ಗಿಳಿಗಳ ಗುಂಪು ಹೋದಂತೆ, ಮಿಳಿರ್ದಾಡುವ ತುಂಬಿಯ ಬಂಬಲಂತೆ, ಅಲುಗಾಡುತ್ತಾ ತೂಗಾಡುತ್ತಾ ತೊನೆಯುತ್ತಾ ಇರತಕ್ಕಂತಹ ಎಳೆ ಬಳ್ಳಿಯ ಗೊಂಚಲಿನಂತೆ, ಕೆಂದಳಿರ್ಗಳ ತೊಂಗಲಂತೆ, ಕೆಂಪಾದಂತಹ ತಳಿರು ಚಿಗುರು ಅದರ ಗೊಂಚಲುಗಳಂತೆ, ನಡೆ ನೋಡುವ ಪೆಂಡಿರ ನೋಟದಂತೆ, ಒಳ್ಳೆ ಸುಂದರವಾದ ಸ್ತ್ರೀಯರ ನೋಟದ ಹಾಗೆ, ಪೂಗಳ ಪೊಸಗಂಪಿನೋಳ್ ಪೊರೆದು ಹೂವಿನ ಹೊಸ ಸುವಾಸನೆಯಿಂದ ಕೂಡಿ ಅದರಿಂದ ತೇಲಿಕೊಂಡು ಬಂದಂತಹ ತಂಬಲರಂತೆ, ತಂಗಾಳಿ ಅದು ಸ್ಪರ್ಶ ಹಿತವಾಗಿದೆ ಚರ್ಮಕ್ಕೆ, ಮೂಸಿದರೆ ಹಿತವಾಗಿದ್ದು ಗಮ್ಮನ್ನುತ್ತೆ ನಾಸಿಕಕ್ಕೆ. ಹಾಗೆ ಇರ್ತಕ್ಕಂತಹ ಕಾವ್ಯ ನನ್ನ ಈ ಕಬ್ಬಿಗರ ಕಾವ್ಯ ಎನ್ನುವ ಕಾವ್ಯ. ಮಲ್ಲಿಗೆಯಲ್ಲದೆ, ನಮ್ಮ ಕನ್ನಡ ನಾಡಿನಲ್ಲಿ ಏನೇನು ಹೂವುಗಳು ಆ ಸರೋವರಗಳಲ್ಲಿವೆ ಅಂತಂದರೆ, ಮಲ್ಲಿಗೆಯಲ್ಲದೆ, ಸಂಪಿಗೆಯಲ್ಲದೆ, ದಾಳಿಂಬಮಲ್ಲದೆ ಒಪ್ಪುವ, ಚಂದೆಂಗಲ್ಲದೆ, ಮಾವಲ್ಲದೆ, ಕೌಂಗಲ್ಲದೆ, ಗಿಡಮರಗಳೆಂಬುವು ಇಲ್ಲ ನಾಡೋಳು. ಈ ನಾಡಿನಲ್ಲಿ ನೀವು ತೋಟಗಳನ್ನು ನೋಡಿ, ಸರೋವರಗಳನ್ನು ನೋಡಿ, ಯಾವ ಕಡೆ ನಮ್ಮ ಕಣ್ಣು ಓಡಿದ್ರೂ ಕೂಡ ಆ ಕಡೆ ನಿಮಗೆ ಕಾಣಿಸೋದು ಅಂದರೆ ಮಲ್ಲಿಗೆಯ ತೋಟ, ಸಂಪಿಗೆಯ ತೋಟ, ದಾಳಿಂಬೆಗಳಿಂದ ಕೂಡಿದಂತಹ ವನ, ಆ ಕಡೆ ಪುಷ್ಪವನ, ಈ ಕಡೆ ಬೇರೆ ಬೇರೆ ಹಣ್ಣುಗಳ ತೋಟ. ದಾಳಿಂಬಮಲ್ಲದೆ, ಕೆಂಪಾದ ತೆಂಗಿನಕಾಯಿ ಕೊಡತಕ್ಕಂತಹ ಎಳನೀರನ್ನೊಳಗೊಂಡಂತಹ ಆ ತೆಂಗಿನ ಮರಗಳು, ಮತ್ತು ಮಾವಲ್ಲದೆ ಮಾವಿನ ಮರಗಳು. ಎಲ್ಲ ಕವಿಗಳಿಗೂ ಮಾವು ಮತ್ತು ಮಲ್ಲಿಗೆ ಕಂಡರೆ ಬಹಳ ಇಷ್ಟ. ಪಂಪನಿಗೆ ಮಾತ್ರ ಅಲ್ಲ, ಈ ಆಂಡಯ್ಯನಿಗೂ ಅಷ್ಟೇ. ಹಾಗೇನೇ ಕೌಂಗಲ್ಲದೆ, ಕೌಂಗ್ ಅಂದರೆ ಅಡಕೆ ಮರ, ಅವುಗಳಿಂದ ಗಿಡಮರಗಳೆಂಬುವು ಇಲ್ಲ ಆ ನಾಡೋಳ್. ಇದು ನಾಡಿನ ವರ್ಣನೆ ಮಾಡ್ತಾನೆ. ತೋಟದ ವರ್ಣನೆಯದೆಲ್ಲ ಮಾಡಿದ ಹಾಗೆ ನಾಡಿನ ವರ್ಣನೆಯನ್ನು ಮಾಡ್ತಾ ಆಮೇಲೆ ಹೇಳ್ತಾನೆ, ಮಗಮಗಿಸುತ್ತಿರ್ಪ ನರುಸುಯ್ ಹೊಸವೂಗಳ ಕಂಪನೆತ್ತೆ, ನುಣ್ಮೊಗಂ ಇಂದಚ್ಚರಿದಾಬರೆಯ ಮೈಸಿರಿಯಂ ಪಿಡಿದೆತ್ತೆ ನೈಳ್ದ ಸೆಳ್ಳುಗುರ್ಗಳ ಬೆಳ್ಪು, ಕೇದಗೆಯ ಕುತ್ತೆಸೊಳ ಓಳಿಯನ್ ಎತ್ತೆ, ಸುತ್ತಲುಂ ಸೊಗೈಸುತ್ತಿರ್ಪ ಬಾಸಿಗಮನ್ ಎತ್ತುವರು ಅಗ್ಗದ ಮಾಲೆಗಾರ್ತಿಯರು. ಇವತ್ತಿಗೂ ಕೂಡ ಹೂವಿನ ಅಂಗಡಿಗಳ ಸಾಲಿಗೆ ನಾವು ಹೋದರೆ ಅಲ್ಲೇ ಎಲ್ಲ ಹೂವಿನ ಹಾರ ಅದನ್ನು ಹಿಡ್ಕೊಂಡು ತೋರಿಸಿ ನಾವು ತೆಗೆದುಕೊಳ್ಳೋದಕ್ಕೆ ಹೋದವ್ರನ್ನ ಇಲ್ಲಿದೆ ಬನ್ನಿ, ಇಲ್ಲಿದೆ ಬನ್ನಿ ಅಂತ ಆ ಮಲೆಯನ್ನೆಲ್ಲ ತೋರಿಸ್ತಾರೆ. ಹಾಗೆ ಆ ಕಾಲದಲ್ಲೂ ಕೂಡ ಕವಿ ವರ್ಣಿಸ್ತಾನೆ, ಈ ಮಾಲೆಗಾರ್ತಿಯರು ಹೂವಿನ ಹಾರಗಳನ್ನು, ಅಪೂರ್ವವಾದ ಸುಂದರವಾದಂತಹ ಹೂವುಗಳನ್ನು ಒಂದೊಂದೇ ಬಿಡಿ ಬಿಡಿಯಾಗಿ ಆಯ್ದು ಅದನ್ನು ಚಂದ ರೀತಿಯಲ್ಲಿ ಮಾಲೆಗಟ್ಟಿ ಪೋಣಿಸಿ ಹಾರವಾಗಿ ಕಟ್ಟಿ ಆಕರ್ಷಿಸುವ ರೀತಿಯಲ್ಲಿ
ಅದನ್ನು ಪೋಣಿಸಿರ್ತಾರೋ, ಅಂಥ ಹಾರಗಳನ್ನು ಹಿಡಿದು ನಿಂತಿರ್ತಾರೋ ಅದನ್ನು ಇವನು ಹೇಳ್ತಾ ಇದ್ದಾನೆ. ಈ ರೀತಿ ಆ ಹೂವಿನ ಅಂಗಡಿಯ ಸಾಲಿಗೆ ಹೋದರೆ ಘಮ್ಮನ್ನುತ್ತಾ ಇರ್ತದೆ. ಮಗಮಗಿಸುವ ಸುವಾಸನೆಯುಕ್ತವಾದ ಪರಿಮಳದಿಂದ ಕೂಡಿದಂತಹ ನರುಸುಯಿ, ನಾವು ಅದನ್ನು ಆಘ್ರಾಣಿಸಿ ಬಿಟ್ಟರೆ ನಮ್ಮ ಉಸಿರು ಕೂಡ ಕಂಪಿನಿಂದ ಕೂಡಿರುತ್ತದೆ. ಹೊಸ ಹೊಸ ಹೂವುಗಳ ಕಂಪನ್ ಎತ್ತೆ ನುಣ್ಮುಗಂ ಇಂದ ಅಚ್ಚದಾವರೆಯ ಮೈಸಿರಿಯಂ. ಆಗ ತಾನೇ ಅರಳಿದಂತಹ ತಾವರೆ ಹೂವಿನ ಮೈಯ ಸಂಪತ್ತನ್ನು ಅವರು ಹಿಡ್ಕೊಂಡು ನಿಂತಿರೋರು ಅವರ ದೇಹದ ಕಾಂತಿ ಮತ್ತು ಅವರ ನವಿರಾದ ಚರ್ಮದ ಸೊಗಸು ಅದನ್ನು ಹೇಳ್ತಾ ಇದ್ದಾನೆ. ಅಂದರೆ ಹೂವಿನ ಹಾರವನ್ನು ಹಿಡ್ಕೊಂಡು ಚಾಚಿದ ತೋಳುಗಳಿಂದ ಅವರು ಹೀಗೆ ಹಿಡ್ಕೊಂಡು ನಿಂತಿದ್ದರೆ ಆ ಹೂವನ್ನೂ ವರ್ಣಿಸ್ತಾರೆ, ಹಾರವನ್ನೂ ವರ್ಣಿಸಿದ್ದಾನೆ ಕವಿ, ಮತ್ತು ಹಾರವನ್ನು ಹಿಡಿದಂತಹ ಸ್ತ್ರೀಯರ ಸೌಂದರ್ಯವನ್ನು ವರ್ಣಿಸಿದ್ದಾನೆ. ಹೀಗೆ ಆ ಅಂಗಡಿಗಳು, ಅಲ್ಲಿದ್ದಂತಹ ಚೆಲುವಾದ ಮುಖಗಳು, ಆ ಅಚ್ಚಕಮಲದ ಕಾಂತಿಯನ್ನು ಬೀರ್ತಾ ಇರತಕ್ಕಂಥದ್ದು, ನೀಳವಾದ ಅವರ ಬೆರಳಿನ ಆ ಉಗುರುಗಳು, ಕೇದಗೆಯ ಚಿಕ್ಕ ಚಿಕ್ಕ ಗರಿಗಳ ಸಾಲಿನಂತಿರ್ತಕ್ಕಂತಹ ಅದನ್ನೆಲ್ಲ ನೆನಪಿಸೋದನ್ನು ವರ್ಣಿಸಿದ್ದಾನೆ ಕವಿ. ಅಲ್ಲಿ ಬನದ ಬಾಗಿಲಂ ಪುಗುವಲ್ಲಿ ಹೇಗಿತ್ತು ಅಂತಂದರೆ, ತಳಿರಂ ಮೆಲ್ಲನೆ ನೂಕಿ ಮಾಮಿಡಿಗಳಂ ಸೆಂಡಾಡುತ್ತಂ ಕೂಡೆ ಪೂಗಳ ಧೂಳಿಂ ಪೊರೆಯೇರುತಂ ಸೊನೆಗಳೋಳ್ ನೀರಾಟಮಂ ಮಾಡುತ್ತಂ ಬಳಿಯಂ ಕೈಮಿಗೆ ಬರ್ಪ ತುಂಬಿ ಉಲಿಯಿಂದಂ, ಅಂದರೆ ಶಬ್ದ ಮಾಡಿ, ತುಂಬಿಯು ಉಲಿ ಅಂದರೆ ಧ್ವನಿ ಮಾಡುತ್ತಾ ಡಂಗುರಂಬಯುತಂ ತಳರ್ದು ಅದೇಂ ಬಂದುದೋ ಕಾವನ ಆನೆಯವೋಲ್ ಆ ತಣ್ಗಾಳಿ ತನ್ನಿಚ್ಛೆಯಂ ತಳಿರಂ ಮೆಲ್ಲನೆ ನೂಕಿ ಮಾಮಿಡಿಗಳಂ ಸೆಂಡಾಡುತ್ತಂ ಕೂಡೆ. ಅಂದರೆ ಈ ಕಾವ್ಯವನ್ನು ಓದುವಾಗ ಅದರ ಓಟ, ಅದರ ನಡಿಗೆ, ಅದರ ಬೆಡಗು ಅದು ಕೂಡ ನಮಗೆ ಆಕರ್ಷಕವಾಗಿ ಕಾಣ್ತದೆ. ಸುಮ್ಮನೆ ಶಬ್ದಕ್ಕೆ ಶಬ್ದ ಇಟ್ಟಿರೋದಲ್ಲ, ಅತ್ಯುತ್ತಮವಾದ ಶಬ್ದಗಳು, ದಿ ಬೆಸ್ಟ್ ವರ್ಡ್ಸ್ ಇನ್ ದಿ ಬೆಸ್ಟ್ ಆರ್ಡರ್. ಶಬ್ದಗಳು ಬೆಸ್ಟ್ ಇರ್ಬೋದು, ಅದು ಯಾವ ಆರ್ಡರ್ನಲ್ಲಿ, ಯಾವ ಕ್ರಮದಲ್ಲಿ ಪದಕ್ಕೆ ಪದ ಪೋಣಿಸಿ ಸಾಲುಗಳನ್ನು, ವಾಕ್ಯಗಳನ್ನು ನೇಯ್ತಾನೆ ಅನ್ನೋದು ಮುಖ್ಯ. ಹಾಗೆ ತಳಿರಂ ಮೆಲ್ಲನೆ ನೂಕಿ ಮಾಮಿಡಿಗಳಂ ಸೆಂಡಾಡುತ್ತಂ ಕೂಡೆ ಪೂಗಳಂ ಧೂಳಿಂ ಪೊರೆಯೇರುತ್ತಂ ಸೊನೆಗಳೋಳ್ ನೀರಾಟಮಂ ಮಾಡುತ್ತಂ. ಹೀಗೆ ಅದನ್ನು ಓದ್ತಾ ಇದ್ದರೆ ಅದು ನಮ್ಮ ಕಿವಿಗೆ ಹಿತವಾಗುತ್ತೆ. ಯಾರೋ ಸಂಗೀತವನ್ನು ಹೇಳ್ತಾ ಇದ್ದಾರೆ ಎನ್ನುವ ನಾದ ಮಾಧುರ್ಯ. ಪ್ರತಿಯೊಂದು ಶಬ್ದಕ್ಕೂ ಬರೀ ಅರ್ಥ ಮಾತ್ರ ಅಲ್ಲ, ಅದಕ್ಕೊಂದು ನಾದ ಇರುತ್ತೆ, ಅದಕ್ಕೊಂದು ಭಾವಕೋಶ ಇರುತ್ತೆ. ಆದ್ದರಿಂದ ಕವಿ ಹೇಗೆ ತನ್ನ ಪದ್ಯಗಳನ್ನು ಆತ ಕಟ್ಟಿರ್ತಾನೆ, ಎಂತಹ ಶಬ್ದಗಳನ್ನು ಅದರಲ್ಲಿ ಬಳಸಿರ್ತಾನೆ ಅಂದರೆ ಅದರ ಅರ್ಥವೂ ನಮಗೆ ಉಂಟಾಗಬೇಕು, ಆ ಶಬ್ದದ ಸೌಷ್ಠವೂ ನಮಗೆ ಅರ್ಥವಾಗಬೇಕು, ಆ ಶಬ್ದದ ಮಾಧುರ್ಯವೂ ನಮ್ಮ ಮನಸ್ಸಿಗೆ ಮುಟ್ಟಬೇಕು. ಹೀಗೆ ಎಲ್ಲ ಆದಮೇಲೆ ಅದು ನಮ್ಮ ಭಾವಕೋಶಕ್ಕೆ ತಟ್ಟಬೇಕು. ಇದು ಕಾವ್ಯದ ಯಶಸ್ಸು, ಇದು ಕವಿಯ ಸಾಮರ್ಥ್ಯ. ಹಾಗೆ ಆಂಡೆಯ ಕವಿಯ ಸಾಮರ್ಥ್ಯವನ್ನು ಪದ್ಯ ರಚನೆಯಲ್ಲಿ, ಆ ಲಯದಲ್ಲಿ, ಅದರ ಅರ್ಥ ವಿನ್ಯಾಸದಲ್ಲಿ ನಾವು ಕಾಣ್ತೇವೆ. ಈ ಪದ್ಯ ಅಂಥದ್ದಕ್ಕೆ ಒಂದು ಉದಾಹರಣೆಯಾಗಿ ನಾನು ಕೊಟ್ಟೆ. ಇದು ಅನೇಕ ಎಲ್ಲೆಲ್ಲಿ ನೋಡಿದರೆ ಅಲ್ಲಲ್ಲಿ ಕೂಡ ಮುಟ್ಟಿದೆಡೆ ಯಾವುದೋ ಇದು ಉತ್ತಮವಾದದ್ದು, ಇದು ಸಾಮಾನ್ಯವಾದದ್ದು ಅಂತಲ್ಲ. ಈ ಇಡೀ ಕಾವ್ಯವೇ ಪ್ರತಿಯೊಂದು ಪದ್ಯದಲ್ಲಿಯೂ ಕೂಡ ಒಂದು ಪುಟ್ಟ ಜಗತ್ತನ್ನು ಸೃಷ್ಟಿಸ್ತಾನೆ, ಒಂದು ಪುಟ್ಟ ದೃಶ್ಯವನ್ನು ಕಲ್ಪಿಸ್ತಾನೆ. ಹಾಗೆ ಇದ್ದಂಥ ರೀತಿಗೆ ಇನ್ನೊಂದು 2-3 ಪದ್ಯಗಳನ್ನು ಹೇಳಿದರೆ ಸಾಕು ಅಂತ ಅಂದ್ಕೊಂಡಿದ್ದೇನೆ. ತೊಡೆಯೋಳ್ ಕಾದಲೆ ಇರೆ, ತೊಡೆಯೋಳ್ ಕಾದಲೆ ಇರೆ ಬಲಗಡೆಯಲ್ಲಿ ಬಸಂತನ್ ಒಲವಿನಿಂ ಕುಳ್ಳಿರೆ ತನ್ನ ಎಡದೆಸೆಯೋಳ್ ಸೊಬಗೆಯರ್ ಇರೆ ಕಡು ಚೆಲ್ವಂ ಪಡದನ ಆವಗಂ ನನಗಣೆಯಂ. ಆ ನನಗಣೆಯ ರಾಜ ಕಾಮದೇವ ಕೂತಿದ್ದನು. ಅಂದರೆ ಇದುವರೆಗೆ ನಾನು ಕೊಟ್ಟ ಉದಾಹರಣೆಗಳೆಲ್ಲ ಅದು ಹೂವಿಗೆ ಸಂಬಂಧಪಟ್ಟಿದ್ದು, ತೋಟಕ್ಕೆ ಸಂಬಂಧಪಟ್ಟಿದ್ದು, ಸರೋವರಗಳಿಗೆ ಸಂಬಂಧಪಟ್ಟಿದ್ದಾಯಿತು. ಬರೀ ಈ ರೀತಿ ಪ್ರಕೃತಿ ವರ್ಣನೆ ಮಾತ್ರ ಅಲ್ಲ, ಇನ್ನು ಪಾತ್ರಗಳ ವಿಷಯಕ್ಕೆ ಬಂದರೆ ಕಥಾನಾಯಕನಾದಂತಹ ಕಾಮದೇವ ಆತ ತನ್ನ ಒಡ್ಡೋಲಗದಲ್ಲಿ ಕೂತಿದ್ದಾನೆ. ಅವನು ಒಬ್ಬನೇ ಕೂತಿಲ್ಲ,
ತನ್ನ ಪಟ್ಟಮಹಿಷಿ ರಾಣಿಯನ್ನು ಕೂಡಿಸ್ಕೊಂಡಿದ್ದಾನೆ. ರಾಣಿಯನ್ನೆಲ್ಲೋ ದೂರದಲ್ಲಿ ಕೂಡಿಸ್ಕೊಂಡಿಲ್ಲ, ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡಿದ್ದಾನೆ. ಅಂದರೆ ಇದು ಅವನ ಸೌಂದರ್ಯ ದೃಷ್ಟಿ ಮತ್ತು ಅವನಿಗೆ ಇರತಕ್ಕಂತಹ ಮಡದೆಯ ವಿಚಾರದಲ್ಲಿ ಆಸಕ್ತಿ, ಸ್ತ್ರೀಯ ವಿಚಾರದಲ್ಲಿ ಇರತಕ್ಕಂಥ ಮಮತೆ, ಇವೆಲ್ಲವನ್ನೂ ಬಿಂಬಿಸುವ ಅರ್ಥದಲ್ಲಿ ಅಂಥದ್ದೊಂದು ದೃಶ್ಯವನ್ನು ನಮಗೆ ಕೊಡ್ತಾನೆ. ಆ ಪದ್ಯ ಓದ್ತಾ ಇದ್ದರೆ ಆ ದೃಶ್ಯ ನಮಗೆ ಕಣ್ಣಿಗೆ ಕಟ್ಟಿದಾಗಿರುತ್ತೆ, ನಮ್ಮ ಕಣ್ಣೆದುರಿಗೆ ಬರುತ್ತೆ. ಇದನ್ನು ಚಿತ್ರಕ ಶಕ್ತಿ ಅಂತ ಅವನ ಸೃಷ್ಟಿ ಸಾಮರ್ಥ್ಯ, ಕ್ರಿಯೇಟಿವ್ ಫ್ಯಾಕಲ್ಟಿಯಲ್ಲಿ ಹೇಗೆ ದೃಶ್ಯಗಳನ್ನು ಅಲ್ಲಲ್ಲಿ ಸೃಷ್ಟಿಸಿದ್ದಾನೆ ಅದನ್ನು ನಾವು ನೋಡ್ಬೋದು, ಆಸ್ವಾದಿಸಬಹುದು, ಆನಂದಿಸಬಹುದು. ತೊಡೆಯೋಳ್ ಕಾದಲೇ ಇರೆ, ತೊಡೆಯ ಮೇಲೆ ಆಕೆ ಕುಳಿತಿದ್ದಾರೆ ಮಡದಿ. ಹಾಗೆಯೇ ಬಲಗಡೆ ಎಡಗಡೆ ಅವರು ನಿಂತಿರ್ತಕ್ಕಂಥವರು. ವಸಂತ ಒಂದು ಕಡೆ ನಿಂತಿದ್ದಾನೆ, ವಸಂತ ಅದು ವಸಂತ ಋತುವೂ ಹೌದು, ಅವನ ಸೇವಕನ ಹೆಸರೂ ಹೌದು. ಹಾಗೆಯೇ ಅವರಿಬ್ಬರು ಶೋಭೆಯನ್ನು ತಂದಿದ್ದರು, ಪುಷ್ಪಬಾಣನ ಪಕ್ಕದಲ್ಲಿದ್ದಂಥವರು. ಅದನ್ನು ಮುಂದುವರಿಸಿ ಹೇಳ್ತಾನೆ ಅವನು. ಪಿರಿದಪ್ಪ ರಾಜ ಕಾಮದೇವನನ್ನು ವರ್ಣಿಸಿದ್ದಾನಲ್ಲ, ಅವನು ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಏನೋ ಅವನ ಸಾಮರ್ಥ್ಯ, ಅವನ ರಾಜ್ಯದ ವಿಶೇಷ ಏನು ಅಂತ ಪ್ರಶ್ನಿಸಿದರೆ, ಪಿರಿದಪ್ಪ ಆಳ್ತನದಿಂದ ಕೂರ್ಪ ಅವರ ಮಾತಂ ಮೀರದೆ ಏಯ್ತದೋಳ್ ನೆರೆದಿಂತೀಗಳೇ ಪೋಗಿ ತಳ್ತಿರುವನೆಂಬ ಮಾತದಂತಿರ್ಕೆ ಚೆಚ್ಚರದಿಂ ನಮ್ಮರಸಾಳ ನೆಟ್ಟಿ ಮುಗುಳ್ದಾತಂ ಬಂದು ಪೇಳ್ದಂತುಟಂ ಅಂತರದಿಂದಂ ತಿಳಿದೆತ್ತಿ ಕಾಮದದು ಲೇಸರ್ಗೆ ಇಲ್ಲದೆ ಮಂತಣಂ. ಅದನ್ನು ಏನು ಹೇಳ್ತಾ ಇದ್ದಾನೆ ಅವನು ಅಂತಂದರೆ, ಶತ್ರುವಿನ ಮೇಲೆ ಹೋಗಬೇಕು ಸೈನ್ಯ ತೆಗೆದುಕೊಂಡು ಯಾಕೆ ಅಂತಂದರೆ, ಚಂದ್ರನನ್ನು ಆತ ತೆಗೆದುಕೊಂಡಿದ್ದಾನೆ, ನಾನು ಮತ್ತೆ ಗೆದ್ದುಕೊಂಡು ಬರಬೇಕು ಅಂತ ಹೊರಡೋದಕ್ಕೆ ನಾನು ಸೈನ್ಯಕ್ಕೆ ಅಪ್ಪಣೆ ಕೊಡ್ತೀನಿ ಅಂದಾಗ ತಿಳುವಳಿಕೆ ಇರೋ ಜನ ಹೇಳ್ತಾರೆ, ಅಪ್ಪ ಬರೀ ಅಧಿಕವಾದ ಪೌರುಷದಿಂದ ನಾವು ಹೊರಡ್ತಕ್ಕಂಥದ್ದಲ್ಲ, ಹೊರಡೋದಕ್ಕೆ ಮೊದಲು ಹಿತವಂತರ ಮಾತನ್ನು ನಾವು ಕೇಳಬೇಕು. ಈಗಿಂದಲೇ ಇದ್ದಕ್ಕಿದ್ದಾಗೆ ಸೈನ್ಯ ತೆಗೆದುಕೊಂಡು ಹೋಗಿ ಹೋರಾಡ್ತಕ್ಕಂಥದ್ದು ಅಷ್ಟು ವಿವೇಕ ಅಂತ ಅನಿಸೋದಿಲ್ಲ. ಅದಕ್ಕಿಂತ ಮೊದಲು ಏನು ಮಾಡಬೇಕು ನಾವು ಅಂತಂದರೆ, ನಮ್ಮ ರಾಜದೂತನನ್ನು ಕಳಿಸ್ಬೇಕು. ನಮ್ಮ ಅರಸಾಳಟ್ಟೆ ಅವನನ್ನು ಕಳಿಸಿದ ಮೇಲೆ ಮುಗುಳ್ದಾತಂ ಅವನ ಹಿಂತಿರುಗಿ ಬಂದ ಮೇಲೆ ಶತ್ರು ರಾಜನು ನಮ್ಮ ಕಳಿಸಿದಂಥ ದೂತನನ್ನು ಹೇಗೆ ಕಂಡ, ಅವರ ಜೊತೆಯಲ್ಲಿ ಏನು ಉತ್ತರ ಕಳಿಸಿದ್ದಾನೆ ಅದನ್ನು ಅರ್ಥ ಮಾಡಿಕೊಂಡು ಅನಂತರ ನಾವು ಯುದ್ಧ ಮಾಡಬೇಕಾ ಬೇಡವಾ ಅನ್ನೋ ನಿರ್ಧಾರವನ್ನು ಕೈಗೊಳ್ಳಬೇಕು. ರಾಜದೂತನನ್ನು ಕಳಿಸಿ ಅವನು ಮರಳಿ ಬಂದ ಮೇಲೆ ಅದನ್ನು ಮಗುಳುದಾತಂ ಬಂದು ಪೇಳ್ದಂತುಟಂ, ಯುದ್ಧವನ್ನು ಕೈಗೊಳ್ಳಬೇಕಿಲ್ವನ್ನ ನಿರ್ಧಾರವನ್ನು ನಾವು ಮಾಡಬಹುದು. ಸಸಿ ಕೆಳೆಯಂ ಸರಲ್ ನಿಡಿಯೇ ಬಲ್ಲನೆ, ಸಸಿ ಕೆಳೆಯಂ ಸರಲ್ ನಿಡಿಯ ಬಲ್ಲನೆ, ಕರುವಿನ ಕೋಲೆ ಬಿಲ್ ತಳಿರ್ತು ಎಸೆವ ಎಳೆಮಾವು ತುಂಬಿ ಪೊಸದಾವರೆ ಮಲ್ಲಿಗೆ ಎಂಬು ಇವಾಂತರಂ ದೆಸೆವಲಿಗೈದು ಪಾಳಿ ಮೊನೆಯೋಳ್ ನೆಗಳ್ದಿರ್ದ ಬಸಂತನೆಂದೊಡೇಂ ಪೆಸರ್ವಡೆದಾತನೋಳ್ ಪೊಣರ್ದು ಪೋಪರೆ ಎಂಟರ್ದೆಯುಳ್ಳಾರಾದೊಡಂ ಅಂತ ಇದು ಹೇಳ್ತಕ್ಕಂಥ ಮಾತು ಏನಂದರೆ, ಇದು ಯುದ್ಧದಲ್ಲಿ ಆತನಿಗೆ ಚಂದ್ರನೇ ಗೆಳೆಯ, ಸಸಿ ಕೆಳೆಯಂ. ಈ ರಾಜನಿಗೆ ಏನು ಅಂದರೆ, ಕಳಿಸಿದ್ದಾನಲ್ಲ ನೋಡ್ಕೊಂಡು ಬರೋದಕ್ಕೆ ದೂತನನ್ನು, ಆ ದೂತ ಬಂದೇಳಿದ್ದಾನೆ, ನಾನು ಹೋದೆ ಅವನ ಆಸ್ಥಾನದಲ್ಲಿ, ಶಿವನ ಆಸ್ಥಾನದಲ್ಲಿ ಕಂಡೆ. ಅವನಿಗೆ ಗೆಳೆಯ ಯಾರು? ಸಸಿ ಗೆಳೆಯಂ, ಆತನಿಗೆ ಚಂದ್ರ ಗೆಳೆಯ. ಮತ್ತು ನಿಡಿಯ ಬಲ್ಲನೆ ಕರ್ವಿನ ಕೋಲ್, ನೀಳವಾದ ಬಲಿತ ಹೂವೇ ಬಾಣ, ಇದು ಮದನಿಗೆ ಸಂಬಂಧಪಟ್ಟಿದ್ದು. ಕಬ್ಬಿನ ಜಲ್ಲೆಯೇ ಬಿಲ್ಲು, ಎಳೆಮಾವು ಅದೇ ಮುಖ್ಯ. ಮತ್ತು ದುಂಬಿಗಳು, ಹೊಸ ಕಮಲಗಳು, ಇವೆಲ್ಲ ವಿರೋಧಿಗಳನ್ನು ದಿಗ್ಬಲಿಗೊಳಿಸ್ತಕ್ಕಂಥ ಸೈನ್ಯ. ಯುದ್ಧದಲ್ಲಿ ಪ್ರಸಿದ್ಧನಾದ ವಸಂತನು ಇರುವನು ಎಂದ ಮೇಲೆ ಎಂತಹ ಎಂಡೆದೆಯವರು ಕೂಡ ಹೆಸರಾಂತ ಆತನೊಡನೆ ಹೋರಾಡಲು ಹೋಗುವರೇ
ಆತನ ಇನ್ನೊಂದೇನೆಂದರೆ ಶಿವನ ಒಡ್ಡೋಲಗ ಕೈಲಾಸಕ್ಕೆ ಹೋಗ್ತಾನೆ ಪರ್ವತದಲ್ಲಿ. ಶಿವನ ಮುಖ್ಯವಾಗಿ ಕುಳಿತಿರುವ ಸಂದರ್ಭದಲ್ಲಿ ಅವನ ಎದುರುಗಡೆ ಒಂದು ಕಡೆ ಬ್ರಹ್ಮ, ಇನ್ನೊಂದು ಕಡೆ ಇನ್ನೊಬ್ಬ ದೇವ, ಅವರೆಲ್ಲ ಕುಳಿತಿದ್ರಲ್ಲ, ಆ ಆಸ್ಥಾನವನ್ನು ವರ್ಣಿಸ್ತಾನಲ್ಲ, ಅದು ಬಹಳ ಸೊಗಸಾದಂಥ ವರ್ಣನೆ. ಆದ್ದರಿಂದ ಆ ಭಾಗವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಶ್ವರನ ವರ್ಣನೆ, ಕೈಲಾಸದ ವರ್ಣನೆ, ಅವನ ಒಡ್ಡೋಲಗ ಅದು ಹೇಗಿತ್ತು ಅನ್ನೋದನ್ನು ನೋಡೋಣ. ಉರಿಗಣ್ಣಿನ ಒಗೆದ ಬೀರಂ ಬೆರಸು ಒದವಿದ ನಂಜು ರೂಪವೆತ್ತ ಓಲ್ ಏನಚ್ಚರಿಯಂ ಪುಟ್ಟಿಸಿದುದೋ ಬಂದ ಎರಡಂ ಕೆಲದಲ್ಲಿ ನಿಂದ ಬೀರ ಗಣೇಶರು. ಶಿವನ ಒಡ್ಡೋಲಗದಲ್ಲಿ ಎಲ್ಲ ಇದ್ದಾರಲ್ಲ ಶರಣರು, ಅವರು ದೇವರುಗಳು, ಅವರು ಹೇಗಿದ್ದರು ಅಂತಂತಂದರೆ ಅಧಿಕವಾದ ಒಂದು ಉರಿಗಣ್ಣಿನಿಂದ ಹಿತವಂತನ ಮಾತನ್ನು ಮೀರಿ ಇದ್ದಂತಹ ಇವನು ಹೇಳಿದನು, ಹಿಮಾಲಯವನ್ನು ತಲುಪಿ ಬಂದಿದ್ದಾನೆ. ಉರಿಗಣ್ಣಿನಿಂದ ಹುಟ್ಟಿದ ಅವನು ಯಾರು ಉರಿಗಣ್ಣಿದ್ದನು? ವೀರಭದ್ರ. ಉರಿಗಣ್ಣಿನಿಂದ ಕೂಡಿದಂತಹ ವೀರಭದ್ರ ಇದ್ದಾನೆ. ಜೊತೆಗೆ ಉಂಟಾದಂತಹ ವಿಷ, ಹಾಗೆ ಒಂದು ಪಕ್ಕದಲ್ಲಿ ವೀರ ಇವರೆಲ್ಲ ನಿಂತಿದ್ದಾರೆ. ಮತ್ತು ಬಗೆ ಪರಸೂಸದೆ ಕೈಯಂ ಮುಗಿದು ಒಲವಿಂ ನೋಡಿ ಪೆರ್ಚುತಂ ತಿರಿಸುಳಿಯಂ ಪೊಗಳುತ್ತಿರ್ದರ್ ಇಂದ ಓಲಗದೋಳ್ ಕುಳ್ಳಿರ್ದ ಜತಿಗಳೇನು ಒಪ್ಪಿದರು. ಅವನ ಒಡ್ಡೋಲಗದಲ್ಲಿ ಕೈ ಮುಗಿದು ಪ್ರೀತಿಯಿಂದ ನೋಡಿ ಹಿಗ್ಗುತ್ತಾ ಶಿವನನ್ನು ಹೊಗಳುತ್ತಾ ಎರಡೂ ಪಕ್ಕಗಳಲ್ಲಿ ಕುಳಿತಿದ್ದ ಯತಿಗಳು ಚೆನ್ನಾಗಿ ಶೋಭಿಸಿದ ಯತಿಗಳು ಆ ಕಡೆ ಈ ಕಡೆ ಎಲ್ಲ ಕುಳಿತಿದ್ದಾರೆ. ಬಳಸಿದ ತಾರಗೆಗಳ ಮಾರ್ಪೊಳಪೊಂದಿದ ಪೊನ್ನ ಬೆಟ್ಟು ಕೈಯಂ ಕಾಲಂ ತಳೆದಿದ್ದುದೆಂಬೆನಂ ಕಣ್ಗೊಳಿಸಿದುದು ಅಂತವರ ಪಕ್ಕದೋಳ್ ಫಲಗಣ್ಣಂ ಹಲವು ಕಣ್ಣಿದ್ದನು, ಸಾಸಿರ ಕಣ್ಣನು ಅಂದರೆ ದೇವೇಂದ್ರ, ಅವನು ಪಕ್ಕದಲ್ಲಿ ಕುಳಿತಿದ್ದಾನೆ. ಮತ್ತು ಸುತ್ತುವರೆದಂತಹ ನಕ್ಷತ್ರಗಳ ಪ್ರತಿಬಿಂಬ ಸಹಿತವಾದಂತಹ ಚಿನ್ನದ ಹೊನ್ನಿನ ಬೆಟ್ಟ ಕೈಕಾಲುಗಳನ್ನು ಹೊಂದಿದೆಯೋ ಏನೋ ಅನ್ನೋ ಹಾಗೆ ಅವರ ಪಕ್ಕದಲ್ಲಿ ಇಂದ್ರನು ಕುಳಿತಿದ್ದಾನೆ. ಸೊಗಸಾದ ಕಾಲೊಂದಿಗೆಯ ಮೃದುಧ್ವನಿ ತಪ್ಪದೆ ಮುಕ್ಕಣ್ಣನನ್ನು ಹೊಗಳುವಂತೆ ಹೊರಹೊಮ್ಮುತ್ತಿರಲಾಗಿ ಸುಳಿದಾಡುವ ಮಾತಿನ ದೇವತೆ ಸರಸ್ವತಿಯನ್ನು ಹೊಂದಿದ ಹೊಸತಾವರೆಯ ಚೆಲುವನ್ನು ಪಡೆದ 4 ಮೊಗಗಳಿಂದ ಕೂಡಿದಂತಹ ಬ್ರಹ್ಮನು ಅಲ್ಲಿ ಇದ್ದ ಅನ್ನುವುದನ್ನು ಹೇಳ್ತಾನೆ. ಸೊಗೈಪ ಪೊನ್ನ ನೇವುರದ ಮೆಲ್ಲುಲಿ ಮಾಣದೆ 3 ಕಣ್ಣನಂ ಪೊಗಳ್ಕೆ ಓಲ್ ಉಣ್ಮಿ ಪೊಣ್ಮಿ ಪಿರಿದುಂ ಸುಳಿವ ಆ ನುಡಿವೆಣ್ಣನ ಅಂತ. ಸರಸ್ವತಿ ಅನ್ನೋದಕ್ಕೆ, ಮಾತಿನ ಅಧಿದೇವತೆ ಅನ್ನೋದಕ್ಕೆ ನುಡಿವೆಣ್ಣಂತ ಅಚ್ಚಗನ್ನಡದ ಶಬ್ದವನ್ನು ಬಳಸಿದ್ದಾನೆ. ನಾಲ್ಮೊಗಂ ಚತುರ್ಮುಖ ಅನ್ನೋದಕ್ಕೆ, ಬ್ರಹ್ಮ ಅನ್ನೋದಕ್ಕೆ ನಾಲ್ಮೊಗನ್ ಅವನು ಅಲ್ಲಿ ಕುಳಿತಿದ್ದಾನಂತೆ. ಹೀಗೆ ಇವರೆಲ್ಲ ಇದ್ದಂತಹ ಒಡ್ಡೋಲಗವನ್ನು ಅಲ್ಲಿ ವರ್ಣಿಸಿದ್ದಾನೆ. ಒಟ್ಟಾರೆ ಆಂಡಯ್ಯ ರಚಿಸಿರ್ತಕ್ಕಂತಹ ಈ ಕಾವ್ಯ ಇದು ಅಚ್ಚಗನ್ನಡದಲ್ಲಿ ಕೂಡಿರ್ತಕ್ಕಂಥ ಒಂದು ಭಾಗ ಮತ್ತು ಪ್ರಸಿದ್ಧವಾದಂತಹ ಮಾಮೂಲಿನ ರಾಮಾಯಣ, ಮಹಾಭಾರತ ಅಥವಾ ಜೈನ ಪುರಾಣಗಳ ವಸ್ತುವನ್ನು ಬಿಟ್ಟು ಪ್ರತ್ಯೇಕವಾದ ಒಂದು ಸ್ವತಂತ್ರ ವಸ್ತುವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತು ಯಾವುದೋ ಒಂದು ಮೂಲ ಸಂಸ್ಕೃತ ಕಾವ್ಯವನ್ನು ಕನ್ನಡಕ್ಕೆ ಅನುವಾದ ಮಾಡದೆ ತಾನೇ ವಸ್ತುವನ್ನು ರೂಪಿಸಿರ್ತಕ್ಕಂತಹ ಒಂದು ಸ್ವತಂತ್ರ ಕೃತಿಯನ್ನು ರಚಿಸಿದ ಹಿರಿಮೆ ಆಂಡಯ್ಯನಿಗೆ ಹೊಂದಿರತಕ್ಕಂಥದ್ದು. ಮತ್ತು ಚಂಪು ರೂಪವನ್ನೇ ಇಟ್ಟುಕೊಂಡ್ರೂ ಕೂಡ ಅದೇ ಶ್ರಗ್ಧರೆ, ಮಹಾಶ್ರಗ್ಧರೆ, ಚಂಪಕಮಾಲೆ, ಶಾರ್ದೂಲ ವಿಕ್ರೀಡಿತ ಈ ಛಂದಸ್ಸನ್ನು ಇಟ್ಟುಕೊಂಡ್ರೂ ಕೂಡ ಕನ್ನಡದ ಶಬ್ದಗಳನ್ನು ಬಳಸಿದ ರೂಪಗಳಲ್ಲಿ ಆ ಲಯದ ಪದ್ಯಗಳನ್ನು ಅವನು ರಚಿಸಿರ್ತಕ್ಕಂಥದ್ದು. ಮತ್ತು ಪರಂಪರೆಯನ್ನು ಬಂದ ರೀತಿಯಲ್ಲಿ ಮುಂದುವರಿಸಿ ತನಗೆ ಆಶ್ರಯ ಕೊಟ್ಟಂಥ ಒಬ್ಬ ರಾಜನನ್ನು ಪುರಾಣದ ಒಂದು ಪಾತ್ರದ ಜೊತೆಯಲ್ಲಿ ಸಮೀಕರಿಸಿ ಕಾವ್ಯವನ್ನು ರಚಿಸಿರ್ತಕ್ಕಂಥದ್ದು. ಮತ್ತು ತನ್ನ ಕಾಲದಲ್ಲಿ ಇದ್ದಂತಹ ವಿರಸದ ಜೈನ, ಶೈವ ಈ ಥರ ಯಾವ ಭೇದವನ್ನು ಆತ ಮನಗಾಣದೆ
ಅದಕ್ಕೆ ಆದ್ಯತೆ ಕೊಡದೆ ಅದನ್ನು ಪಕ್ಕಕ್ಕೆ ಸರಿಸಿ ಒಂದು ರೀತಿಯ ಸಾಮರಸ್ಯವನ್ನು ಸಮಾಜದಲ್ಲಿ ತರುವ ಮುಖ್ಯವಾದ ರೀತಿಯಲ್ಲಿ ತನ್ನ ಕಾವ್ಯದ ವಸ್ತುವನ್ನು ಬೆಳೆಸಿರ್ತಕ್ಕಂಥದ್ದು. ಸೇತುವೆ ಕಟ್ಟುವ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇದು ಕೂಡ ಈ ಕಾವ್ಯದ ಇನ್ನೊಂದು ಹಿರಿಮೆ. ಮತ್ತು ಹೊಸ ಕಾಲದ ಹತ್ತಿರಕ್ಕೆ ಬಂದ ಆ ವಚನಗಳ ದಾಟಿಯನ್ನು ಮತ್ತು ಆಗ ತಾನೇ ರೂಪುಗೊಳ್ಳುತ್ತಾ ಇದ್ದಂತಹ ಹರಿಹರ ರಚಿಸಿದ್ದಂತಹ ಗೌರಿ ಶಿವ ಇವರನ್ನು ತೆಗೆದುಕೊಂಡ ವಸ್ತುವನ್ನು ಒಂದು ಭಾಗದ ವಿಚಾರವನ್ನು ಮಾತ್ರ ಅಳವಡಿಸಿಕೊಂಡು, ಆದರೆ ಹರಿಹರನ ಶಿಷ್ಯನಾದಂತಹ ಅವನ ಇದ್ದಂತಹ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಮೊದಲಾದ ಕಾವ್ಯಗಳಲ್ಲಿ ಇದ್ದಂತಹ ಷಟ್ಪದಿ ಛಂದಸ್ಸಿನಲ್ಲ ಇವೆಲ್ಲವನ್ನು ಮೇಳೈಸಿದಂತಹ ಒಂದು ಪಾಕದಲ್ಲಿ ಹದಗೊಂಡಂತಹ ಕಾವ್ಯ ಅದು ಆಂಡೆಯ ರಚಿಸಿರ್ತಕ್ಕಂತಹ ಕಬ್ಬಿಗೆರ ಕಾವ ಎನ್ನತಕ್ಕಂತಹ ಈ ಕಾವ್ಯ. ಮುಗಿದು ಹೋಗುತ್ತಾ ಇದ್ದಂತಹ ಒಂದು ಸಂಪ್ರದಾಯದ ಕಟ್ಟಕಡೆಯಲ್ಲಿ ಅದಕ್ಕೆ ವಿದಾಯವನ್ನು ಹೇಳುವ ಹಾಗೆ ರಚಿಸಿದಂತಹ ಕಾವ್ಯ ಇದು. ಆ ದೃಷ್ಟಿಯಿಂದಲೂ ಈ ಕಾವ್ಯಕ್ಕೆ ಮಹತ್ವ ಇದೆ. ಹೀಗೆ ಕನ್ನಡ ಸಾಹಿತ್ಯ ಹೊರಳು ದಾರಿಯಲ್ಲಿ ನಿಂತಹ, ಹೊಸ್ತಿಲ ಮೇಲೆ ನಿಂತಹ ಕಾಲಘಟ್ಟದಲ್ಲಿ ರಚಿಸಿದಂತಹ ಈ ಕಾವ್ಯ ಇದನ್ನು ಕುರಿತು ಇಷ್ಟು ಮಹತ್ವವನ್ನು ಮನಗಂಡಂತಹ ಸಂದರ್ಭದಲ್ಲಿ ಯಾಕೆ ಆಂಡೆಯ ಪ್ರಮುಖನಾಗ್ತಾನೆ? ಕನ್ನಡ ಸಾಹಿತ್ಯದಲ್ಲಿ ಹಿಂಡನಗಲದ ಒಂಟಿ ಸಲಗದ ಹಾಗೆ ಪ್ರತ್ಯೇಕವಾದ ತನ್ನದೇ ಛಾಪು ಮೂಡಿಸಿದಂತಹ ಕವಿಯಾಗಿ ಆತ ಇದ್ದಾನೆ ಅನ್ನೋದಕ್ಕೆ ನಾವು ವಿಶೇಷವಾದ ಮಹತ್ವವನ್ನು ಕವಿಗೂ ಅವನ ಕಾವ್ಯಕ್ಕೂ ಕೊಡಬೇಕು.